ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇದರ ನಮಸ್ಕಾರ. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಇವತ್ತಿನ ಪ್ರೈಮ್ ಟೈಮ್ ನಲ್ಲಿ ಕೋಗಿಲು ಲೇಔಟ್ ಅಕ್ರಮ ನಿವಾಸಿಗಳನ್ನ ತೆರವು ಮಾಡಿರೋ ವಿಚಾರ ಸರ್ಕಾರಕ್ಕೆ ದುಬಾರಿ ಆಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಕಾರಣ ಇನ್ನಿತರರಿಗೆ ಯಾರ್ಯಾರಿಗೆ ದುಡ್ಡು ಕೊಟ್ಟರೂ ಕೂಡ ಮನೆ ಸಿಕ್ಕಿಲ್ಲ, ಯಾರ್ಯಾರಿಗೆ ಮನೆ ಸಿಗಬೇಕಾಗಿತ್ತು, ಇನ್ನ ಯಾರು ಮತ್ತೆ ತೆರವಿನ ಭೀತಿಯಲ್ಲಿದ್ದಾರೋ ಅವರೆಲ್ಲರೂ ಕೂಡ ಸರ್ಕಾರಕ್ಕೆ ಒಂದೇ ಒಂದು ಒತ್ತಾಸೆಯನ್ನ ಮಾಡ್ತಾ ಇದ್ದಾರೆ. ನೀವು ಯಾವ ರೀತಿ ಕೋಗಿಲು ಲೇಔಟ್ ಅಕ್ರಮ ನಿವಾಸಿಗಳನ್ನ ತೆರವು ಮಾಡಿ ಅವರಿಗೆ 11 ಲಕ್ಷ ರೂಪಾಯಿಯ ಮನೆಯನ್ನ ಕೊಡ್ತಾ ಇದ್ದೀರೋ, ನಾವೇನ್ ಪಾಪ ಮಾಡಿದೀವಿ, ನಮಗೂ ಮನೆಯನ್ನ ಕೊಡಿ. ಇನ್ನ ಇವತ್ತು ಒಂದು 500ಕ್ಕೂ ಹೆಚ್ಚು ಜನ ಪ್ರೊಟೆಸ್ಟ್ ಮಾಡೋದಕ್ಕೆ ಬಂದಿದ್ರು ಸರ್ಕಾರದ ವಿರುದ್ಧ. ನಾವು ದುಡ್ಡು ಕೊಟ್ಟು ಎಷ್ಟು ದಿನ ಆಯ್ತು, ದುಡ್ಡು ಕೊಟ್ಟರೂ ಕೂಡ ನಮಗೆ ಮನೆ ಸಿಕ್ಕಿಲ್ಲ. ಕೋಗಿಲು ಲೇಔಟ್ ನಲ್ಲಿ ಅಕ್ರಮವಾಗಿದ್ದವರಿಗೆ 2 ದಿನದಲ್ಲಿ ಚಿಟ್ಕೆ ಹೊಡೆಯೋದ್ರಲ್ಲಿ ಮನೆಗಳು ಸಿಗ್ತಾ ಇದೆ. ಈ ರೀತಿಯ ತಾರತಮ್ಯ ಯಾಕೆ? ನಾವು ದುಡ್ಡು ಕೊಟ್ಟರೂ ನಮಗೆ ಮನೆ ಕೊಡ್ತಾ ಇಲ್ಲ, ಅವರು ಬಂದಿದ್ದೇ ಇಲ್ಲೀಗಲ್ ಅಂತವ್ರನ್ನ ಹೋಗಿ ನೀವು ಒಳ್ಳೆ ಮನೆಯಲ್ಲಿ ಕೂರಿಸ್ತಾ ಇದ್ದೀರಿ. ಇದ್ಯಾವ ನ್ಯಾಯ ಅಂತ ಸಿದ್ದರಾಮಯ್ಯ ಸರ್ಕಾರವನ್ನ ಜನ ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇನ್ನ ಎಲ್ಲಿಗೆ ಬಂತು ಕುರ್ಚಿ ಕಿತ್ತಾಟ? ರಾಹುಲ್ ಗಾಂಧಿ ಮೌನ, ಪ್ರಿಯಾಂಕಾ ಗಾಂಧಿ ಮೌನ. ಇನ್ನೊಂದು ಸ್ವಲ್ಪ ದಿನದಲ್ಲಿ ಸಂಕ್ರಾಂತಿ ಬಂತು, ಕ್ರಾಂತಿ ಆಗತ್ತಾ? ಎಲ್ಲವನ್ನ ನೋಡೋಣ. ಅದಕ್ಕಿಂತ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ಮುಸ್ಲಿಮರಿಗಾಗಿ ಮಿಡಿದ ಕಾಂಗ್ರೆಸ್ ಮನ. ಕೃಷ್ಣ ಬೈರೇಗೌಡ ಆಪ್ತನ ಜೇಬು ಸೇರಿತ ವಲಸಿಗರ ಹಣ. ತೇಪೆ ಹಚ್ಚಲು ಸಂಬಂಧಿಕರ ಯತ್ನ. ಅಕ್ರಮ ನಿವಾಸಿಗಳ ಸಂಖ್ಯೆ ಏಕಾಏಕಿ ಏರಿಕೆ. ಮನೆ ಕೊಡುವಂತೆ 300 ಜನರ ಬೇಡಿಕೆ. ಎಲ್ಲರೂ ಬಾಂಗ್ಲಾದೇಶಿಗಳು ಅಂತ ಬಿಜೆಪಿ ಟೀಕೆ. ಸಿದ್ದು ಡಿಕೆಶಿ ಮಧ್ಯೆ ಸಿಎಂ ಕುರ್ಚಿ ಕದನ. ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಮೌನ. ಪಟ್ಟದ ಆಟಕ್ಕೆ ಪರಮೇಶ್ವರ್ ಆಗಮನ. ಸಾರಿಗೆ ನೌಕರರಿಗೆ ಶಾಕ್ ಕೊಟ್ಟ ಸರ್ಕಾರ. ಮುಷ್ಕರ ಮಾಡಿದ್ರೆ ಎಸ್ಮಾ ಹೇರೋದಕ್ಕೆ ನಿರ್ಧಾರ. ಸಿದ್ದು ನಡೆಗೆ ಅನಂತ ಸುಬ್ಬರಾವ್ ಅಪಸ್ವರ. ಹೊಸ ವರ್ಷದಂದು ಗುಂಡು ಪ್ರಿಯರ ಆರ್ಭಟ. ಕಳೆದ ವರ್ಷಕ್ಕಿಂತ ಹೆಚ್ಚಿನ ಮದ್ಯ ಮಾರಾಟ. ಹುಡುಕರನ್ನ ಹಿಡಿಯೋದಕ್ಕೆ ಖಾಕಿ ಪಡಿ ಪರದಾಟ. ಕರ್ನಾಟಕ ಪ್ರೈಮ್ ಟೈಮ್ಗೆ ಮತ್ತೊಮ್ಮೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ರಿಪಬ್ಲಿಕ್ ಕನ್ನಡದ ಸಮಸ್ತ ವೀಕ್ಷಕರಿಗೆ ಮತ್ತೊಮ್ಮೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹೊಸ ವರ್ಷ ನಿಮಗೆ ಶುಭವನ್ನ ತರಲಿ. ಸುದ್ದಿಗಳನ್ನ ಗಮನಿಸ್ತಾ ಹೋಗೋಣ. ಬೆಂಗಳೂರಿನ ಕೋಗಿಲು ಲೇಔಟ್ ಕೆಟ್ಟ ಕಾರಣಕ್ಕೆ ಸುದ್ದಿಯಲ್ಲಿದೆ. ಅಲ್ಲಿರುವ ಬಹುತೇಕರಿಗೆ ಕನ್ನಡ ಬರೋದಿಲ್ಲ. ಹಿಂದಿ ಭಾಷೆಯೂ ಕೂಡ ಬೆಂಗಾಳಿ ಮಿಶ್ರಿತ ಆಗಿದೆ. ಇದರ ಮಧ್ಯೆ ಅಕ್ರಮ ಬಾಂಗ್ಲಾದೇಶಿಗಳಿಗೆ ಕಾಂಗ್ರೆಸ್ ಸಚಿವರ ಆಪ್ತನೇ ನೆಲೆ ಒದಗಿಸಿದ್ದ ಅನ್ನೋ ಆರೋಪ ಕೇಳಿಬಂದಿದೆ. ಕೇರಳದಲ್ಲಿ ಕರ್ನಾಟಕ ಮಾದರಿ ಎಂಬ ನಾಣ್ಯ ಜೋರಾಗಿ ಚಲಾವಣೆ ಆಗ್ತಿದೆ. ಅದು ವಯನಾಡು ದುರಂತದಿಂದ ಹಿಡಿದು 10 ವಿಷಯಗಳಲ್ಲಿ ಸಾಬೀತಾಗಿದೆ. ಅಲ್ಲಿನ ಕಾಂಗ್ರೆಸ್ಗೆ ನೀರೆರೆದು ಪೋಷಣೆ ಮಾಡುತ್ತಿರುವಂತಹ ಕರ್ನಾಟಕ ಕಾಂಗ್ರೆಸ್ ವಿರುದ್ಧ ಸ್ಥಳೀಯ ಸಂಸ್ಥೆಗಳಲ್ಲಿ ಹಿನ್ನಡೆಗೆ ಬಿದ್ದ ಪಿಣರಾಯಿಗೆ ಬ್ರಹ್ಮಾಸ್ತ್ರ ಸಿಕ್ಕಂತಾಗಿದೆ. ಕೋಗಿಲು ಲೇಔಟ್ನ ತೆರವು ಘಟನೆ ಹದ್ದಾಗಿ ಕುಕ್ಕುವ ಪ್ಲಾನ್ ಜಾರಿ ಮಾಡಿದ್ದಾರೆ. ಈ ವಿಚಾರ ಇಂಡಿಯಾ ಕೂಟದ ಒಳಗೆ ರಾಜಕೀಯ ಸಮರಕ್ಕೆ ಕಾರಣವಾಗಿದೆ. ಮುಸ್ಲಿಮರೆಂಬ ಕಾರಣಕ್ಕೆ ಮಿಡಿದ ಕಾಂಗ್ರೆಸ್ ಮನ. ಕೃಷ್ಣ ಬೈರೇಗೌಡ ಆಪ್ತನ ಜೇಬು ಸೇರಿತ ಅಪಾರ ಹಣ. ಕರ್ನಾಟಕದಲ್ಲಿ ಕೋಗಿಲು ಲೇಔಟ್ ಕತೆ ಸೂಪರ್ ಹಿಟ್ ಆಗಿದೆ. ಯಲಹಂಕದ ಕೋಗಿಲು ಲೇಔಟ್ನಲ್ಲಿದ್ದಂತಹ 200ಕ್ಕೂ ಹೆಚ್ಚು ಮನೆಗಳನ್ನ ಜಿಬಿಎ ತೆರವು ಮಾಡಿದೆ. ಇದೇ ಪ್ರಕರಣ ಇದೀಗ ರಾಜಕೀಯ ತಿರುವನ್ನ ಪಡೆದುಕೊಂಡಿದೆ. ಎಲ್ಲರಿಗೂ ಮನೆ ಕಟ್ಟಿಸಿಕೊಟ್ನ ಕೃಷ್ಣ ಬೈರೇಗೌಡ ಆಪ್ತ. ದುಡ್ಡು ಪಡೆದು ಮನೆ ಕಟ್ಟಿಸಿಕೊಟ್ಟನಂತೆ ವಸೀಂ.
ಕಂದಾಯ ಮಂತ್ರಿ ಕೃಷ್ಣ ಬೈರೇಗೌಡ ಆಪ್ತ ವಸೀಂ ಹೆಸರು ಈ ಪ್ರಕರಣದಲ್ಲಿ ದೊಡ್ಡ ಮಟ್ಟದಲ್ಲಿ ಕೇಳಿಬರ್ತಾ ಇದೆ. ಆತನೇ ಅಕ್ರಮವಾಗಿ ಮನೆ ಕಟ್ಟಿಸಿಕೊಟ್ಟು ವಿದ್ಯುತ್ ನೀರಿನ ಸೌಲಭ್ಯ ನೀಡಿದ್ದಾನೆ ಅಂತ ಆರೋಪ ಮಾಡಲಾಗ್ತಿದೆ. ಆದರೆ ಆತನ ಸಂಬಂಧಿಕರು ಹೇಳುವುದೇ ಬೇರೆ. ಸರ್, ಅವನು ಅಂತ ಮನುಷ್ಯ ಅಲ್ಲ ಸರ್. ಅವನು ತುಂಬಾ ಒಳ್ಳೆಯವನವನು, ಬಡವ್ರ ಬಗ್ರಿಗೆ ಸಹಾಯ ಮಾಡೋನವನು. ಯಾವ್ದನ್ನ ಬಡವ್ರ ಹೆಣ್ಮಗು ಮದುವೆ ಅಂದ್ರೆ ಸಹಾಯ ಮಾಡ್ತಾನೆ. ಯಾರನ್ನ ಬಡವ್ರು ತೀರೋಗ್ಬಿಟ್ರೆ ಸ್ವಲ್ಪ ಸಹಾಯ ಮಾಡ್ತಾನೆ. ಈ ತರ ಸ್ವಲ್ಪ ಒಳ್ಳೆ ಕೆಲಸಗಳು ಮಾಡೋನೆ. ಈ ಫ್ರೀ ಜಾಗ ಇದೆ ಅಂತ ಹೇಳಿದಕ್ಕೆ ಅವರು ಮನ್ಗಳು ತುಂಬ್ಕೊಂಡು ಅವ್ರವ್ರ ಮನೆಗಳು ಜೋಪಡಿಗಳು ಹಾಕೊಂಡಿದ್ರು. ಇವನು ಸ್ವಲ್ಪ ಕಾಂಟ್ರಾಕ್ಟ್ ಕೆಲಸನೂ ಮಾಡಿಸ್ತಾನೆ. ಇವನು ಸ್ವಲ್ಪ ನಾವು ಇವ್ರ ಕೈ ಕೊಟ್ರೆ ನಮ್ಗೆ ಸ್ವಲ್ಪ ಅನುಕೂಲ ಮಾಡ್ಕೊಡ್ತಾರೆ ಇವರು ಅನ್ಬಿಟ್ಟು ಇವ್ ಬೇರೆಯವ್ರು ಕೊಟ್ರೆ 4 ಲಕ್ಷ 5 ಲಕ್ಷ ಬೇಕು ಒಂದು ಮನೆ ಕಟ್ಟಕ್ಕೆ. ಇವನಿಗೆ 1.5 ಲಕ್ಷ 2 ಲಕ್ಷ ಕೊಡೋದು. ಸರ್, ಯಾವ್ದಾನ ಒಂದು ನಮ್ಗೆ ಗುಡಿಸಲು ಕಟ್ಕೊಡಿ ಅಂತ ಹೇಳೋದು. ಇವನು ಎಲ್ಲೆಲ್ಲ ಅಡ್ಜಸ್ಟ್ ಮಾಡಿಬಿಟ್ಟು ಏನೋ ಅವ್ರಿಗೆ ಸಹಾಯ ಮಾಡ್ತಾ ಇದ್ದ. ಫಕೀರ್ ಕಾಲೋನಿಯಲ್ಲಿ ಇರೋರು ಬಾಂಗ್ಲಾದೇಶಿಯರೇ. ಎನ್ಐ ತನಿಖೆಗೆ ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ್ ಆಗ್ರಹ. ಅಲ್ಲಿ ಯಾರು ಒಬ್ರು ಕೇರಳದವ್ರು ಇದಾರ? ಯಾರವರು ಕೇರಳದವರು? ಯಾಕೆ ಮಾತಾಡಿದ್ರು? ಬಾಂಗ್ಲಾದೇಶದಿಂದ ವೆಸ್ಟ್ ಬೆಂಗಾಲಿಗೆ ಬಂದು ವೆಸ್ಟ್ ಬೆಂಗಾಲಿಂದ ಕೇರಳಕ್ಕೆ ಬರ್ತಾರೆ, ಆಂಧ್ರ ಪ್ರದೇಶಕ್ಕೆ ಬರ್ತಾರೆ, ಅಲ್ಲಿಂದ ಇಲ್ಲಿ ಒಳಗಡೆ ಬಂದಿದ್ದಾರೆ. ಇದು ಸರ್ಕಾರದಲ್ಲಿ ಮಾತಾಡ್ಲಿ. ನಾನು ಹೇಳ್ತಿರೋದು ಏನಾದ್ರು ಸುಳ್ಳಾಗಿದ್ರೆ, ನಾನು ಹೇಳ್ತಿರೋದು 25 ಲಕ್ಷಕ್ಕಿಂತ ಹೆಚ್ಚು ಬಾಂಗ್ಲಾದೇಶದವರು ಕರ್ನಾಟಕದಲ್ಲಿದ್ದಾರೆ ಅನ್ನೋಂಥ ಮಾಹಿತಿ ನಾನು ಏನ್ ಹೇಳ್ತಾ ಇದ್ದೀನಿ ಸುಳ್ಳಾಗಿದ್ರೆ ಅವ್ರು ಹೇಳಿ. ನಾನು ಹೇಳ್ತಿರೋದು ಬಹಳ ಸ್ಪಷ್ಟವಾಗಿ ಏನೇನ್ ದಾಖಲೆಗಳು. ಕೋಗಿಲು ಲೇಔಟ್ ಕಿತ್ತಾಟ ತಾರಕಕ್ಕೇರಿದ್ದು ಈ ಕದನಕ್ಕೆ ಅದ್ಯಾವಾಗ ತೆರೆ ಬೀಳುತ್ತೋ ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈಗ ಹೇಳೋದಕ್ಕೆ ಹೊರಟಿರುವಂತಹ ಕೆಲವು ವಿಚಾರಗಳು ಬಹುಶಃ ನಿಮ್ಮ ಆತಂಕಕ್ಕೆ ಕಾರಣ ಆಗಬಹುದು. ಬೆಂಗಳೂರಲ್ಲಿ ಕಡಿಮೆ ಅಂದ್ರು ಲೆಕ್ಕಗಳ ಪ್ರಕಾರ 3 ಲಕ್ಷ ಬಾಂಗ್ಲಾ ಅಕ್ರಮ ವಲಸಿಗರಿದ್ದಾರೆ. ಎಷ್ಟು? 3 ಲಕ್ಷ. ಇದು ಯಾವಾಗಿನ ಲೆಕ್ಕ ಗೊತ್ತಾ? 2020ರ ಲೆಕ್ಕ. 2020ರಲ್ಲಿ ಲೆಕ್ಕ ಮಾಡಿದಾಗ 3 ಲಕ್ಷ ಬಾಂಗ್ಲಾ ಅಕ್ರಮ ವಲಸಿಗರಿರೋದು ಗೊತ್ತಾಯಿತು. ಇವತ್ತಿನಿಂದ 2026 ಆರಂಭ ಆಗಿದೆ. 5-6 ವರ್ಷಗಳಲ್ಲಿ ಇನ್ನೂ ಎಷ್ಟು ಹೆಚ್ಚಾಗಿರ್ಲಿಕ್ಕಿಲ್ಲ. ಲೆಕ್ಕ ಹಾಕಿ 3 ಲಕ್ಷ ಜನ ಬಾಂಗ್ಲಾದೇಶದ ಅಕ್ರಮ ವಲಸಿಗರು ನಮ್ಮ ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ. ಇವರು ಎಲ್ಲಿಂದ ಬಂದ್ರು, ಹೇಗೆ ಬಂದ್ರು, ಇವರ ಆಧಾರ್ ಮತ್ತೊಂದು ಮಗದೊಂದು ಎಲ್ಲವನ್ನ ಕೆದಕಿದಾಗ ನಿಮಗೆ ಆತಂಕ ಗ್ಯಾರಂಟಿ. ಈ ವಿಚಾರದ ಬಗ್ಗೆ ಆಗಾಗ ನಾವು ಪ್ರಶ್ನೆ ಮಾಡ್ತಾ ಇರ್ತೀವಿ. ಈ ಅಕ್ರಮ ಬಾಂಗ್ಲಾ ನಿವಾಸಿಗಳನ್ನ ಪತ್ತೆ ಹಚ್ಚಿ ಯಾಕೆ ಹೊರ ಕಳಿಸುವಂತ ಕೆಲಸ ಆಗಬಾರದು. 2020ರಲ್ಲೇ ಕರ್ನಾಟಕ ಪೊಲೀಸರು ಕೊಟ್ಟಿರುವಂತ ಲೆಕ್ಕ 3 ಲಕ್ಷ ಬಾಂಗ್ಲಾದೇಶಿಯರು ನಮ್ಮ ಬೆಂಗಳೂರಿನಲ್ಲಿ ಅಕ್ರಮವಾಗಿ ನೆಲೆಸಿದ್ದಾರೆ. ಇನ್ನು ಬಹುತೇಕ ಬಾಂಗ್ಲಾ ಮುಸ್ಲಿಮರಿಗೆ ಕಟ್ಟಡ ಕಾಮಗಾರಿ ಗೊತ್ತಿವರಿಗೆ. ಬಾಂಗ್ಲಾದೇಶಿ ಮುಸ್ಲಿಮರ ಸಂಖ್ಯೆ ನಮ್ಮ ಬೆಂಗಳೂರಿನಲ್ಲಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಇವ್ರು ಹೆಂಗ್ ಬರ್ತಿದ್ದಾರೆ ಬಾಂಗ್ಲಾದೇಶದಿಂದ ನಮ್ಮ ದೇಶಕ್ಕೆ ಅನ್ನುವಂಥದ್ದೇ ದೊಡ್ಡ ಪ್ರಶ್ನೆಯಾಗಿದೆ. 3 ಲಕ್ಷ ಬೆಂಗಳೂರಲ್ಲೇ ಸಿಗ್ತಾರೆ ನಿಮ್ಗೆ. ಈಗ 1 ಲಕ್ಷ ಜಾಸ್ತಿ ಆಗಿರ್ಬೋದಾ? 5 ವರ್ಷದ ಹಿಂದಿನ ಲೆಕ್ಕ ನಾವು ಹೇಳ್ತಾ ಇದೀವಿ. ಇವರೆಲ್ಲ ಹೆಂಗ್ ಬರ್ತಾರೆ? ಗಡಿ ದಾಟ್ಕೊಂಡು ಇವ್ರು ಹೆಂಗ್ ಬರ್ತಾ ಇದ್ದಾರೆ? ಇದು ನಮ್ಮ ಪ್ರಶ್ನೆಯಾಗಿದೆ. 150ರಿಂದ 200 ರೂಪಾಯಿಗೆ ಈ ಬಾಂಗ್ಲಾದೇಶಿಯರು ಕೆಲಸ ಮಾಡ್ತಾರೆ. ಸ್ಥಳೀಯ ಕೂಲಿ ಕಾರ್ಮಿಕರನ್ನು ನಾವು ತಗೊಂಡ್ರೆ 500ರಿಂದ 600 ರೂಪಾಯಿ ಕೊಡಬೇಕು. ಇವ್ರಿಗೊಂದು 100, 150, 200 ರೂಪಾಯಿ ಕೊಟ್ರೆ ಸಾಕು. ಇಂಥವರನ್ನೇ ಹುಡುಕ್ತಾರೆ ಆ ಕಟ್ಟಡವನ್ನು ಕಟ್ಟಿಸುವಂತವ್ರು. ಇದೇ ಕಾರಣಕ್ಕೆ ಬಾಂಗ್ಲಾದೇಶಿಗಳಿಗೆ ಕೆಲಸ ಕೊಡ್ತಾರೆ ಈ ಬಿಲ್ಡರ್ಸ್, ಕಾಂಟ್ರಾಕ್ಟರ್ಸ್. ಬಾಂಗ್ಲಾ ವಲಸಿಗರು ಹೆಚ್ಚಿರೋ ಕಡೆಗೆ ಕಳ್ಳತನ ನಡೆಯುತ್ತೆ, ಕೊಲೆ ನಡೆಯುತ್ತೆ, ಸುಲಿಗೆ ಹೆಚ್ಚಳ ಎಲ್ಲವೂ ಕೂಡ ಜಾಸ್ತಿ ಆಗುತ್ತೆ. ಇಲ್ಲಿಗಲ್ ಆಕ್ಟಿವಿಟೀಸ್. ಕೆಲವೊಂದು ಜಗಳಗಳು ಮರ್ಡರ್ ಅಲ್ಲಿ ಅಂತ್ಯ ಆಗಿವೆ, ಅಂತ್ಯ ಆಗ್ತಾ ಇವೆ. ಆದರೆ ಈಗ ಬೆಂಗಳೂರಲ್ಲಿ ಮತ್ತಷ್ಟು ಹೆಚ್ಚಾಗಿದ್ದಾರೆ ಈ ಬಾಂಗ್ಲಾ ಮುಸ್ಲಿಮರು. ಅಕ್ರಮವಾಗಿ ಈಸಿಯಾಗಿ ಬರೋದು. ಇವರು ನೆಟ್ವರ್ಕೇ ಇರುತ್ತೆ. ಕಳಿಸ್ಕೊಡೋನು ಒಬ್ಬ ಏಜೆಂಟ್ ಇರ್ತಾನೆ. ಆತನಿಗೊಂದು 5,000 ಅಥವಾ ಒಂದು 3-4 ಸಾವಿರ ಕೊಟ್ರೆ ಮುಗೀತು. ಆತ ಎಲ್ಲಿಯೂ ಯಾವುದೇ ರೀತಿಯ ಆತಂಕ ಇಲ್ಲದೆ ಸೇಫ್ ಆಗಿ ತಂದು ಇಲ್ಲಿ ಬಿಟ್ಬಿಡ್ತಾನೆ. ನಮ್ಮ ಬೆಂಗಳೂರನ್ನ ಇವರು ಎಂಟ್ರಿ ಹೆಂಗ್ ಆಗ್ತಾ ಇದ್ದಾರೆ? ಇದನ್ನ ನಾವು ಪತ್ತೆ ಹಚ್ಚಿ ಇವರನ್ನ ದೇಶದಿಂದಲೇ ಹೊರಗೆ ಹಾಕುವಂತ ಕೆಲಸ ಆಗ್ಬೇಕು. ಇವರು ಮಾರಕ. ಇವರು ಇಂಥವರನ್ನ ಕೂಡಲೇ ನುಸುಳುವಿಕೆಯನ್ನ ತಪ್ಪಿಸಬೇಕು. ಈ ರೋಹಿಂಗ್ಯಾಗಳು ಇವರಿಂದ ಏನ್ ಲಾಭ ನಮ್ಗೆ? ವೋಟ್ ಬ್ಯಾಂಕ್ಗೋಸ್ಕರ ಇಲ್ಲಿ ರಾಜಕಾರಣಿಗಳು ಇವರಿಗೆ ಈಸಿಯಾಗಿ ಆಧಾರ್ ಕಾರ್ಡ್ ಮಾಡಿಸ್ಕೊಡ್ತಾರೆ, ವೋಟರ್ ID ಮಾಡಿಸ್ಕೊಡ್ತಾರೆ.
ಎಲೆಕ್ಷನ್ ಬಂದಾಗ ನನಗೆ ವೋಟ್ ಹಾಕ್ಬೇಕು ಅಂತ ಹೇಳಿ ಕೂರಿಸ್ತಾರೆ. ಇವರೆಲ್ಲೋ ಒಂದು ಸರ್ಕಾರಿ ಜಾಗ ನೋಡ್ಕೊಂಡು ಗುಡಿಸ್ಲಾಕೊಳ್ಳೋದು, ಸರ್ಕಾರದವರು ಬಂದು ಅದನ್ನು ಬೀಳಿಸೋದು, ಆಮೇಲೆ 11-12 ಲಕ್ಷ ರೂಪಾಯಿ ಐಷಾರಾಮಿ ಮನೆ ಕೊಡೋದು, ಇವೆಲ್ಲ ಪ್ಲಾನ್ ಅನ್ನುತ್ತೆ. ಪ್ಲಾನ್ 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 ಅಂತ ಹೇಳಿ ಈಗಾಗಲೇ ವಿರೋಧ ಪಕ್ಷದ ನಾಯಕರುಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನೀನು ಅತ್ತಂಗ್ ಮಾಡು, ನಾನು ಸತ್ತಂಗ್ ಮಾಡ್ತೀನಿ, ನಾನು ಸತ್ತಂಗ್ ಮಾಡ್ತೀನಿ, ನೀನು ಅತ್ತಂಗ್ ಮಾಡು. ಇವೆಲ್ಲ ಪ್ರೀ ಪ್ಲಾನ್ ಅನ್ನುವಂತ ಗಂಭೀರ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಹಿಂಗಾಗಿ ಬಾಂಗ್ಲಾ ಮುಸ್ಲಿಮರು ಬಾಂಗ್ಲಾದೇಶದಿಂದ ಬೆಂಗಳೂರಿಗೆ ಬರ್ತಾ ಇರುವಂತಹ ಈ ಅಕ್ರಮ ನುಸುಳುಕೋರರನ್ನ ಪತ್ತೆ ಹಚ್ಚಿ ಹೊರಗೆ ಹಾಕುವಂತ ಕೆಲಸ ಮೊದಲಾಗಬೇಕಾಗಿದೆ. ಇನ್ನು ನೆಕ್ಸ್ಟ್, ಬಳ್ಳಾರಿಯಲ್ಲಿ ಬ್ಯಾನರ್ ವಿಚಾರಕ್ಕೆ 2 ಗುಂಪುಗಳ ಗಲಾಟೆ ಆಗಿರುವಂತದ್ದು. ಜನಾರ್ದನ್ ರೆಡ್ಡಿ ಮನೆ ಮುಂದೆ ಕಲ್ಲು ತೂರಾಟವೇ ನಡೆದು ಹೋಗಿದೆ. ಈಗ ಬರ್ತಾ ಇರುವಂತಹ ಬ್ರೇಕಿಂಗ್ ಅಪ್ಡೇಟ್. ಜನಾರ್ದನ್ ರೆಡ್ಡಿ, ನಾರಾ ಭರತ್ ರೆಡ್ಡಿ ಬೆಂಬಲಿಗರು ಕಿತ್ತಾಡಿಕೊಂಡಿದ್ದಾರೆ ಬ್ಯಾನರ್ ವಿಚಾರವಾಗಿ. ವಾಲ್ಮೀಕಿ ಪುತ್ಥಳಿ ಅನಾವರಣಕ್ಕಾಗಿ ಬ್ಯಾನರ್ ಅಳವಡಿಕೆ ಏಕಾಏಕಿ ಗಲಾಟೆಗೆ ತಿರುಗಿದೆ. 2 ಗುಂಪುಗಳು ಹೊಡೆದಾಡಿಕೊಂಡಿದ್ದಾವೆ. ಈ ಗುಂಪುಗಳನ್ನು ಚದುರಿಸೋದಕ್ಕೆ ಪೊಲೀಸರು ಲಾಠಿ ಚಾರ್ಜ್ ಮಾಡಬೇಕಾಗಿಯೂ ಬಂದಿದೆ ನೋಡಿ. ಪೊಲೀಸರ ಮೇಲೂ ಕೂಡ ಕಲ್ಲು ತೂರಿದೆ ಗುಂಪು. 2 ಗುಂಪನ್ನ ಶ್ರೀರಾಮುಲು ಅವರು ಸಮಾಧಾನ ಪಡಿಸ್ತಾ ಇದ್ದಾರೆ. ಜನಾರ್ದನ್ ರೆಡ್ಡಿ, ಭರತ್ ರೆಡ್ಡಿ ಬೆಂಬಲಿಗರಿಗೆ ಗಾಯ ಆಗಿದೆ. ಈ ಸಂದರ್ಭದಲ್ಲಿ ಶ್ರೀರಾಮುಲು ಅವರು ಮಧ್ಯಪ್ರವೇಶ ಮಾಡಿ ಈ ಜನಾರ್ದನ್ ರೆಡ್ಡಿ ಮತ್ತು ಭರತ್ ರೆಡ್ಡಿ ಇಬ್ಬರ ಬೆಂಬಲಿಗರನ್ನ ಸಮಾಧಾನ ಮಾಡ್ತಾ ಇದ್ದಾರೆ. ನೋಡಿ, ಇಲ್ಲಿ ಜನಾರ್ದನ್ ರೆಡ್ಡಿ ಮನೆ ಮುಂದೆ ನಡೆದಿರುವಂತಹ ಗಲಾಟೆ ಅಂತ ಇದು. ಶ್ರೀರಾಮುಲು ಅವರು ಅಲ್ಲಿ ಎಂಟ್ರಿ ಆಗಿದ್ದಾರೆ. ಶ್ರೀರಾಮುಲು ಅವ್ರನ್ನೇ ತಳ್ಳಾಡ್ತಿದ್ದಾರೆ, ನೂಕಾಡ್ತಿದ್ದಾರೆ. ಜನಾರ್ದನ್ ರೆಡ್ಡಿ ಮಾತಾಡ್ತಾರೆ. ಯಾಕೆ ಕುತ್ಕೊಂಡು ಅನ್ನೋದು ಪ್ರಶ್ನೆ ಬಂತು. ಬೆಳಿಗ್ಗೆ ಒಂದು ಪೋಸ್ಟರ್ನ ಮನೆ ಕಾಂಪೌಂಡ್ಗೆ ಹಚ್ಚಿ ಹೋಗಿದ್ರು. ಇವತ್ತು ಬೆಳಗಿನ ಜಾವ ನಮ್ಮ ಸೆಕ್ಯೂರಿಟಿ ಅವರು ಅದನ್ನು ನೋಡಿ ತೆಗೆದಿದ್ದಾರೆ ಅಂತ ಹೇಳಿ ಗೊತ್ತಾಯ್ತು ನನಗೆ. ಅದು ನನ್ನ ಗಮನಕ್ಕೆ ಇದ್ದಿಲ್ಲ. ನಾನು ಬಂದು ಗಂಗಾವತಿಗೆ ಹೋಗಿ ಬರೋದ್ರೊಳಗಡೆ ಸಂಜೆ ಹೊತ್ತಿಗೆ ಈ ರೀತಿ ಅವನು ಸತೀಶ್ ರೆಡ್ಡಿ ಅಂತ ಹೇಳಿ, ನಾರಾ ಭರತ್ ರೆಡ್ಡಿಗೆ ಪೂರ್ತಿ ಬಲಗೈ ಬಂಟ ಅಂತ ಹೇಳಿ ಹೇಳ್ತಾರೆ. ಅವನು ಗನ್ಮೆನ್ಗಳನ್ನೆಲ್ಲ ಕರ್ಕೊಂಡು ಬಂದು 40 ಮಂದಿ ಚಾನಲ್ ಶೇಖರ್ ಅಂತೇಳಿ ಇವರೆಲ್ಲ ಬಂದು ಮನೆ ಮುಂದೆ ಕುತ್ಕೊಂಡು ನಮ್ಮ ಸೆಕ್ಯೂರಿಟಿ ಅವರು ಹೋಗಿ ಮನೆ ಮುಂದೆ ಹೆಂಗೆ ಚೇರ್ ಹಾಕೊಂಡು ಕೊಡ್ತೀರಂತಂದ್ರು ಕೂಡ ಅವ್ರನ್ನ ಸ್ವಲ್ಪ ಕಪಾಳಕ್ಕೆ ಕೊಡ್ತು. ಗನ್ಮೆನ್ಗಳನ್ನ ಸ್ವಲ್ಪ ದೌರ್ಜನ್ಯ ಎಸಗಿದ್ರು. ಅಂದ್ರೆ ಅವ್ರ ಉದ್ದೇಶ ಏನಿತ್ತು ಅಂದ್ರೆ ಮನೆ ಹತ್ರ ಬಂದು ಗಲಾಟೆ ಮಾಡಿ ತಡ್ಕೋಬೇಕನ್ನೋದಿತ್ತು. ಅವನಿಗೆ ಏನಾಗಿದೆ ಅಂದ್ರೆ ಈ ಶಾಸಕನಿಗೆ ನಗರದಲ್ಲಿ 2.5 ವರ್ಷ ಆದರೂ ಕೂಡ ಅಭಿವೃದ್ಧಿ ಕೆಲಸಗಳು ಮಾಡ್ಲಿಕ್ಕೆ ಅವನ ಕೈಲಿ ಆಗ್ಲಿಲ್ಲ. ಒಂದು ವಾಲ್ಮೀಕಿ ಸ್ಟ್ಯಾಚ್ಯೂ ಕೂಡಿಸ್ತಾ ಇದ್ದಾನೆ, ಇಡೀ ಸಿಟಿ ಎಲ್ಲ ಆರ್ಭಾಟ ಮಾಡ್ತಾ ಇದ್ದಾನೆ. ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಂಡಿಲ್ಲ. ಕಾರಣ ಏನಂದ್ರೆ ಸುಮಾರು ನಾನು ಮಂತ್ರಿಯಾಗಿರುವಂತಹ ಸಂದರ್ಭದಲ್ಲಿ, ಶ್ರೀರಾಮುಲು ಮಂತ್ರಿಯಾಗಿರುವಂತಹ ಸಂದರ್ಭದಲ್ಲಿ 8 ಕೋಟಿ ವಾಲ್ಮೀಕಿ ಭವನ ಕಟ್ಟಿದ್ದಂಥವ್ರು ನಾವು. 20 ಅಡಿ ವಾಲ್ಮೀಕಿ ವಿಗ್ರಹ ನಾವು ಸ್ಥಾಪನೆ ಮಾಡಿರುವಂತವ್ರು ನಾವು 20 ಅಡಿ. ಮತ್ತೆ ವಾಲ್ಮೀಕಿ ಸರ್ಕಲ್ ಅಂತ ಇವತ್ತೇನಿದೆ, SP ಸರ್ಕಲ್ ಅಂತ ಇದ್ದಿದ್ದನ್ನ ಮುನ್ಸಿಪಾಲಿಟಿ ನಮಗೆ ಅಧಿಕಾರದಲ್ಲಿದ್ದಾಗ ವಾಲ್ಮೀಕಿ ವೃತ್ತ ಅಂತ ಮಾಡಿ ವಾಲ್ಮೀಕಿ ಪುತ್ಥಳಿಯನ್ನ ಅಲ್ಲಿಟ್ರೆ ಕಳೆದ 15 ವರ್ಷಗಳಿಂದ ಎಲ್ಲ ಮಾಧ್ಯಮ ಸ್ನೇಹಿತರು ನೀವೇ ನೋಡ್ತಾ ಇದ್ದೀರಿ ಆ ಮೂರ್ತಿಗೆ ಪೂಜೆ ಸಲ್ಲಿಸ್ತಾ ಇರುವಂತದ್ದು. ಇವತ್ತು SP ಸರ್ಕಲ್ ಅಲ್ಲಿ 1 ಕೋಟಿ ವೆಚ್ಚದಲ್ಲಿ ಒಂದು ಕೋಗಿಲು ಲೇಔಟ್ ಅಕ್ರಮ ತೆರವು ಈಗ ಕಾಂಗ್ರೆಸ್ಗೆ ಮಗ್ಗುಲ ಮುಳ್ಳಾಗಿ ಚುಚ್ಚುತ್ತಾನೆ ಇದೆ. ಐಷಾರಾಮಿ ಮನೆ ನೀಡುವುದಕ್ಕೆ ಹೊರಟ ಸರ್ಕಾರಕ್ಕೆ ಇದೀಗ ಹೊಸ ತಲೆನೋವು ಶುರುವಾಗಿದೆ. ಕೋಗಿಲು ಜನರಿಗೆ ಸರ್ಕಾರದಿಂದ ಸಕ್ರಮ ಮನೆ. ಅಕ್ರಮ ನಿವಾಸಿಗಳ ಸಂಖ್ಯೆ 187ರಿಂದ 300ಕ್ಕೆ ಏರಿಕೆ. ಕೋಗಿಲು ಅಕ್ರಮ ತೆರವು ವಿಚಾರ ದಿನೇ ದಿನೇ ಹೊಸ ಟ್ವಿಸ್ಟ್ ಪಡಿತಾ ಇದೆ. ಕೇರಳ ಸಿಎಂ ಟ್ವೀಟ್, ಪಾಕ್ ಪೋಸ್ಟ್, ಬಾಂಗ್ಲಾದೇಶ ಲಿಂಕ್ ಬಳಿಕ ಈಗ ಅಕ್ರಮ ನಿವಾಸಿಗಳ ಸಂಖ್ಯೆ 187ರಿಂದ 300ಕ್ಕೆ ಏರಿಕೆಯಾಗಿದೆ. ಕೋಗಿಲು ಲೇಔಟ್ ಒತ್ತುವರಿದಾರರಿಗೆ ಮನೆ ಭಾಗ್ಯ ಕೊಡಲು ಕಾಂಗ್ರೆಸ್ ಎಲ್ಲ ಸಿದ್ಧತೆ ಮಾಡಿಕೊಂಡಿದೆ. ಆದರೆ ಇದ್ದಕ್ಕಿದ್ದಂತೆ ಫಲಾನುಭವಿಗಳ ಸಂಖ್ಯೆ ಏಕಾಏಕಿ ಹೆಚ್ಚಾಗಿದೆ. ಸರ್ಕಾರದಿಂದ ಫ್ಲಾಟ್ ಘೋಷಣೆಯಾಗ್ತಾ ಇದ್ದಂತೆ 187 ಇದ್ದ ಅಕ್ರಮ ನಿವಾಸಿಗಳ ಸಂಖ್ಯೆ 300ಕ್ಕೆ ಏರಿಕೆಯಾಗಿದೆ. ಸ್ಥಳೀಯ ನಿವಾಸಿಗಳ ಸಂಖ್ಯೆ ದಿಢೀರ್ ಹೆಚ್ಚಳವಾಗಿರೋ ಕಾರಣ
ಸರ್ಕಾರ ಈ ಕಡ್ಡಾಯವಾಗಿ 18 ದಾಖಲೆ ಸಲ್ಲಿಕೆಗೆ ಸೂಚನೆ ಕೊಟ್ಟಿದೆ. ಇದರ ಬಗ್ಗೆ ಹಿಂದೆ ವರದಿ ನೀಡುವಂತೆ ಮುಖ್ಯಮಂತ್ರಿ ಸೂಚನೆ ನೀಡಿದ್ದಾರೆ. ಫಕೀರ್ ಕಾಲೋನಿ ಆಯ್ತು, ಈಗ ವಾಸಿಂ ಲೇಔಟ್ ಸರದಿ. ತಮ್ಮ ಮನೆ ತೆರವು ಮಾಡಿ ಎಂದು ಹೊಸ ಡಿಮ್ಯಾಂಡ್. ಸರ್ಕಾರ ಈಗ ಅಕ್ರಮ ನಿವಾಸಿಗಳಿಗೆ ಮನೆ ಕೊಡಲು ಘೋಷಣೆ ಮಾಡಿ ಪೇಚಿಗೆ ಸಿಲುಕಿದೆ. ಹೊಸ ಫ್ಲಾಟ್ ಸಾಲ ಸೌಲಭ್ಯದಿಂದ ಆಕರ್ಷಿತರಾಗಿರುವಂತ ವಾಸಿಂ ಲೇಔಟ್ ನಿವಾಸಿಗಳು ಈಗ ನಮ್ಮ ಮನೆಯನ್ನ ತೆರವು ಮಾಡಿ ಅಂತ ಹೊಸ ಡಿಮ್ಯಾಂಡ್ ಇಟ್ಟಿದ್ದಾರೆ. ಮನೆ ಹಂಚಿಕೆಗೆ ಇಬ್ಬರು ಕಾಂಗ್ರೆಸ್ ನಾಯಕರ ಒತ್ತಡ. ದಾಖಲೆ ತನಿಖೆ ಬಳಿಕವೇ ಮನೆ ನೀಡುವಂತೆ ಬಿಜೆಪಿ ಪಟ್ಟು. ಅಕ್ರಮ ನಿವಾಸಿಗಳಿಗೆ ಮನೆ ಹಂಚಿಕೆಗೆ ಇಬ್ಬರು ಕಾಂಗ್ರೆಸ್ ನಾಯಕರಿಂದ ಒತ್ತಡ ಹೇರಲಾಗ್ತಾ ಇದೆ ಅಂತ ಬಿಜೆಪಿ ಆರೋಪ ಮಾಡಿದೆ. ಅಲ್ಲದೆ ಕಾಂಗ್ರೆಸ್ನಿಂದ ವೋಟ್ ಬ್ಯಾಂಕ್ ರಾಜಕೀಯ ಅಂತ ಸುರೇಶ್ ಕುಮಾರ್ ಟಕ್ಕರ್ ಕೊಟ್ಟಿದ್ದಾರೆ. ಹೇಳ್ತಾರೆ 15-20 ವರ್ಷದಿಂದ ಇದ್ದಾರೆ ಅನ್ನೋದೊಂದು ಪ್ರಶ್ನೆ. ಅದ್ಯಾವುದು ಕೂಡ ಗಣನೆಗೆ ತಗೊಳ್ದೇನೆ ನಾವು ಇವ್ರಿಗೆಲ್ಲ ಮನೆ ಕೊಡ್ತೀವಿ ಅಂತ ಹೇಳಿರೋದು ಇದು ಕಾಂಗ್ರೆಸ್ ನಾಯಕತ್ವನ ತುಷ್ಟೀಕರಣ ಮಾಡಕ್ ಹೋಗ್ತಾ ಇರುವ ಸರ್ಕಾರದ ನೀತಿ. ಕರ್ನಾಟಕದ ಸಂತ್ರಸ್ತರಿಗೆ ಕಣ್ಣಿಗೆ ಸುಣ್ಣ, ಕೇರಳ ಮೂಲದವರಿಗೆ ಬೆಣ್ಣೆ. ಇದು ಈ ಸರ್ಕಾರದ ಕಾಂಗ್ರೆಸ್ ಪಕ್ಷದ ನೀತಿ. ಇದು ನಾನು ಮೊದಲೇ ಹೇಳ್ದಂಗೆ ಇದು ಕೇವಲ ವೋಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ ಕೇರಳ ಚುನಾವಣೆಯಲ್ಲಿ ಅನುಕೂಲ ಆಗಲಿ ಅನ್ನೋಕ್ಕೋಸ್ಕರ ಮಾಡ್ತಾ ಇರೋದು. ಇದು ನ್ಯಾಯಯುತ ಹೆಜ್ಜೆ ಇಲ್ಲ. ಒಂದು ಅಕ್ರಮವನ್ನ ಈ ರೀತಿ ಸಕ್ರಮ ಮಾಡೋದು ಕೂಡ ಸರ್ಕಾರದ ಅಕ್ರಮ ನೀತಿ ಅಂತ ಇಷ್ಟಪಡ್ತಾರೆ. ಕರ್ನಾಟಕ ರಾಜ್ಯದಲ್ಲಿ ಒಂದು ಆತಂಕದ ಪರಿಸ್ಥಿತಿ, ಚಿಂತಾಜನಕವಾದಂತ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡಲಿಕ್ಕೆ ಕಾರಣಕರ್ತರಾಗ್ತಿದ್ದಾರೆ. ಇಲ್ಲಿ ಮೂಲಭೂತವಾಗಿ ಮನೆ ಕೊಡೋದು ಒಂದು ಭಾಗ ಬಿಡಿ, ಅದು ಮತ್ತೆ ಮಾತಾಡಬಹುದು. ಇವರು ಬಾಂಗ್ಲಾದೇಶಿಗಳು ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ವ್ಯಕ್ತವಾಗ್ತಿರುವಂಥದ್ದು. ಬಡವರಿಗೆ, ನಿರ್ಗತಿಕರಿಗೆ, ವಸತಿ ರಹಿತರಿಗೆ ಮನೆ ಕೊಡೋದು ಸರ್ಕಾರದ ಕರ್ತವ್ಯ. ಅದಕ್ಕೂ ರೀತಿ ನೀತಿ ಇದೆ. ಆ ರೀತಿ ನೀತಿ ಬಗ್ಗೆ ಮಾತಾಡೋಣ. ಆದರೆ ಇವರು ನಮ್ಮ ದೇಶದವರೇ ಅಲ್ಲ ಅನ್ನೋಂಥದ್ದನ್ನ ಬಹಳ ಸ್ಪಷ್ಟವಾಗಿ ಹೇಳಕ್ ಇಷ್ಟಪಡ್ತೀನಿ. ಬಿಸಿ ತುಪ್ಪವನ್ನ ನುಂಗಲು ಆಗದೆ ಇತ್ತ ಉಗುಳಲು ಆಗದಂತ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಸಿಲುಕಿದ್ದು ಇನ್ನು ಏನೇನಾಗುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅಷ್ಟಕ್ಕೂ ಈ ಕೋಗಿಲು ಲೇಔಟ್ನಲ್ಲಿ ಅಕ್ರಮವಾಗಿ ಇದ್ದಂಥವ್ರು ಯಾರು? ಕೋಗಿಲು ಲೇಔಟ್ನ ಇಲ್ಲಿ ಅಕ್ರಮವಾಗಿ ನೆಲೆಸಿದಂಥವರ ಮೂಲ ಯಾವುದು? ಇಲ್ಲಿರೋರ್ಗೆ ಯಾರಿಗೂ ಕೂಡ ಕನ್ನಡ ಬರೋದಿಲ್ಲ. ಮಾತಾಡುವಂತ ಹಿಂದಿಯಲ್ಲೂ ಕೂಡ ಬೆಂಗಾಲಿ ಭಾಷೆ ಮಿಕ್ಸ್ ಆಗುತ್ತೆ. ಬಾಂಗ್ಲಾದೇಶಿಗಳು ಮಾತಾಡೋದೇ ಬೆಂಗಾಲಿ ಭಾಷೆ. ಹೈಕಮಾಂಡ್ನ ತೊಗಲುಗೊಂಬೆ ಆಯ್ತಾ ನಮ್ಮ ರಾಜ್ಯ ಸರ್ಕಾರ ಅನ್ನೋಂಥ ಪ್ರಶ್ನೆ ಮೂಡ್ತಾ ಇದೆ. ಕೇರಳದ ಮೇಲೆ ಅವಾಗ ಪ್ರೀತಿ ಬರ್ತಾನೆ ಇರುತ್ತೆ ಇವರಿಗೆ. ಇವತ್ತು ನೆನ್ನೆಯದಲ್ಲ ಇದು. ವೇಣುಗೋಪಾಲ್ ಸೂಚನೆಯ ಬೆನ್ನಲ್ಲೇ ಏನೆಲ್ಲ ಆಯ್ತು ಇಲ್ಲಿ. ಸರ್ಕಾರ ಯೂಟರ್ನ್ ನೋಡಿ, ಸಿದ್ದರಾಮಯ್ಯ ಡಿಕೆಶಿ ಹೈಕಮಾಂಡ್ ಕೈಗೊಂಬೆಯಂತೆ ಆಗ್ಬಿಟ್ರ ಅನ್ನೋಂಥ ಪ್ರಶ್ನೆ ಮೂಡ್ತಾ ಇದೆ. ಕೇರಳದ ಜನರ ಮೇಲೆ ಕೈ ಸರ್ಕಾರದ ಪ್ರೀತಿ ಇದೇ ಮೊದಲಲ್ಲ. ಕೇರಳದ ಅಕ್ರಮ ವಲಸಿಗರಿಗೆ ಬೆಂಗಳೂರಿನಲ್ಲಿ ಬಂಪರ್ ಲಾಟರಿ ಹೊಡೀತು. ಬರೋಬ್ಬರಿ 11.20 ಲಕ್ಷ ರೂಪಾಯಿ ಮೌಲ್ಯದ ಮನೆ ಗ್ಯಾರಂಟಿ ಆಯ್ತು ಅವರಿಗೆ. ಕೇರಳದ ವಯನಾಡಿನ ಸಂತ್ರಸ್ತರಿಗೆ ಇದೇ ಸರ್ಕಾರ ಬರೋಬ್ಬರಿ 100 ಮನೆಗಳನ್ನ ಕಟ್ಟಿಸಿಕೊಟ್ಟಿತ್ತು. ಪ್ರಿಯಾಂಕಾ ವಾದ್ರಾ ಪ್ರತಿನಿಧಿಸುವ ಕ್ಷೇತ್ರದಲ್ಲಿ 10 ಕೋಟಿ ರೂಪಾಯಿ ವೆಚ್ಚ ಮಾಡಿ ಅಲ್ಲಿ 100 ಮನೆ ಕಟ್ಟಿಸಿಕೊಟ್ಟಿರೋರು. ನಮ್ಮಲ್ಲಿ ಅವರಿಗೆ ಇನ್ನೂ ಮನೆ ಸಿಗಲಿಲ್ಲ. ಮಳೆ ಅಲ್ಲಿ ಮನೆ ಕಳ್ಕೊಂಡವರಿಗೆ ಇನ್ನೂ ಮನೆ ಸಿಕ್ಕಿಲ್ಲ. ಆನೆ ದಾಳಿಗೆ ಬಲಿಯಾದ ಕೇರಳದ ವ್ಯಕ್ತಿಗೆ 15 ಲಕ್ಷ ರೂಪಾಯಿ ಪರಿಹಾರವನ್ನ ಇದೇ ಸರ್ಕಾರ ಕೊಟ್ಟಿದೆ. ಕಾರಣ ಕರ್ನಾಟಕದ ಆನೆ ಕೇರಳದ ವ್ಯಕ್ತಿಯನ್ನ ಕೊಂದಿತ್ತಂತೆ. ಹೀಗಾಗಿ ಕೇರಳದ ವ್ಯಕ್ತಿಗೆ ಪರಿಹಾರ ಭಾಗ್ಯವನ್ನ ನೀಡಿದ್ದು ಇದೇ ಸಿದ್ದರಾಮಯ್ಯ ಸರ್ಕಾರ.
ಈ ಕ್ಷಣದವರೆಗೂ ಬೆಳಗಾವಿ, ಬಾಗಲಕೋಟೆ, ಕಲಬುರಗಿ, ಹುಬ್ಬಳ್ಳಿ, ಧಾರವಾಡ, ಉತ್ತರ ಕರ್ನಾಟಕ ಭಾಗದಲ್ಲಿ ಅತಿವೃಷ್ಟಿಯಾಗಿ ಬೆಳೆ ಹಾನಿಯಾಯ್ತು, ಮನೆಗಳು ಬಿದ್ದು ಹೋದು. ಈ ಕಡೆ ಮಡಿಕೇರಿ, ವಿರಾಜಪೇಟೆ ಭಾಗಕ್ಕೆ ಬನ್ನಿ, ಭೂಕುಸಿತ ಆಗಿ ನೆಲಸಮಾದು ಮನೆಗಳು. ಇವ್ರಿಗೆ ಏನ್ ಸಂತ್ರಸ್ತರಿಗೆ ನೀವು ಪರಿಹಾರ ಕೊಟ್ಟಿದ್ದೀರಿ? ಎಷ್ಟು ಜನರಿಗೆ ಮನೆ ಕಟ್ಟಿಸಿಕೊಟ್ಟಿದ್ದೀರಿ? ಎಷ್ಟು ಜನರಿಗೆ ಪರಿಹಾರ ಕೊಟ್ಟಿದ್ದೀರಿ? ಲೆಕ್ಕ ಕೊಡಿ. ಕೇರಳದವ್ರ ಮೇಲೆ ಇರುವಂತಹ ಪ್ರೀತಿ ನಮ್ಮ ಕನ್ನಡಿಗರ ಮೇಲೆ ಇಲ್ಲ. ಹೈಕಮಾಂಡ್ ಅವರು ಏನೋ ಹೇಳಿದ್ರು ಅಂತ ಹೇಳಿ ಅಲ್ಲಿ ಅಕ್ರಮವಾಗಿ ಇದ್ದವರಿಗೆ 11 ಲಕ್ಷ ರೂಪಾಯಿ ಮನೆ ಕೊಡ್ತಾ ಇದ್ದೀರಿ. ಎಂಥ ದುರಂತ, ಎಂಥ ದೌರ್ಭಾಗ್ಯ. ನಾವು ಹೇಳ್ತಾ ಇರೋದು ಮನೆ ಕೊಡ್ತಿರೋ ಬಿಡ್ತಿರೋ ಇವ್ರಿಗೆ, ಯಾರಿಗೆ? ಕೋಗಿಲು ಲೇಔಟ್ನವ್ರಿಗೆ. ಇದರ ಜೊತೆಗೆ ನೀವು ಮಾಡಬೇಕಾಗಿರುವಂತ ಪ್ರಾಮಾಣಿಕ ಕೆಲಸ ಏನು ಅಂತಂದ್ರೆ, ಈ ಬೆಳಗಾವಿ, ಕಲಬುರಗಿ, ಬಾಗಲಕೋಟೆ, ಹುಬ್ಬಳ್ಳಿ, ಧಾರವಾಡ, ಉತ್ತರ ಕರ್ನಾಟಕ ಭಾಗದಲ್ಲಿ ಮಳೆಯಿಂದಾಗಿ ಬೆಳೆ ಕಳ್ಕೊಂಡವರು, ಮನೆ ಕಳ್ಕೊಂಡವ್ರಿಗೆ ಮನೆ ಕೊಡಿ, ಬೆಳೆ ಪರಿಹಾರ ಕೊಡಿ. ಈ ಕಡೆ ಮಡಿಕೇರಿ, ವಿರಾಜಪೇಟೆಯಲ್ಲಿ ಭೂಕುಸಿತದಿಂದಾಗಿ ಮನೆ ಕಳ್ಕೊಂಡವ್ರಿಗೆ ಮನೆ ಕಟ್ಟಿಸ್ಕೊಡಿ, ಪರಿಹಾರ ಕೊಡಿ. ಯಾಕೆ ಕೊಡಬಾರದು? ಇದನ್ನ ನಾವು ನಿಮ್ಗೆ ಹೇಳ್ಬೇಕಾ ಅಥವಾ ನಾವು ನಿಮ್ಮನ್ನ ಎಚ್ಚರಿಸಬೇಕಾ? ಸರ್ಕಾರದ ಜವಾಬ್ದಾರಿ ಏನು? ನೆಕ್ಸ್ಟ್, ರಾಜ್ಯ ರಾಜಕಾರಣದಲ್ಲಿ ಸಿಎಂ ಕುರ್ಚಿ ಯುದ್ಧ ಜೋರಾಗಿದೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ನೇರ ಸಮರ ಸಾರಿದ್ದಾರೆ. ಇದರ ಮಧ್ಯೆ ದೆಹಲಿ ನಾಯಕರು ಮೌನಕ್ಕೆ ಶರಣಾಗಿದ್ದಾರೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮೌನ. ಕುರ್ಚಿ ಕದನಕ್ಕೆ ಸಿಗುತ್ತಾ ಮಹಾ ತಿರುವು. ಸಿದ್ದರಾಮಯ್ಯ ಅಹಿಂದದ ಮಹಾಬಲ ಹೊಂದಿರುವಂತಹ ಮಹಾನ್ ನಾಯಕ. ಅದೇ ಸಿದ್ದರಾಮಯ್ಯಗೆ ಇದೀಗ ರಾಹುಲ್ ಗಾಂಧಿ ನಂಬಿಕೆಯೇ ದೊಡ್ಡ ಶಕ್ತಿ. ಸಿಎಂ ಸಿಂಹಾಸನವನ್ನ 55 ವರ್ಷದ ಯುವರಾಜ ರಕ್ಷಣೆ ಮಾಡ್ತಾರೆ ಎಂಬ ಅಪರಿಮಿತ ವಿಶ್ವಾಸ. ಈತ ಸಿಎಂ ಚೇರ್ ಮೇಲೆ ಕಣ್ಣಿಟ್ಟಿರುವಂತಹ ಡಿಕೆ ಶಿವಕುಮಾರ್ಗೆ ರಾಹುಲ್ ಮನಗೆಲ್ಲೋದೆ ಅಗ್ನಿ ಪರೀಕ್ಷೆಯಾಗಿದೆ. ಆದರೆ ರಾಹುಲ್ ಗಾಂಧಿ ಮಾತ್ರ ತಲೆ ಕೆಡಿಸಿಕೊಳ್ಳದೆ ಫಾರಿನ್ಗೆ ಹಾರಿದ್ದಾರೆ. ಕುರ್ಚಿ ಕದನ ಕಂಡು ಹೈಕಮಾಂಡ್ ಕಂಗಾಲ್. ಕರ್ನಾಟಕ ಕುರ್ಚಿ ಕಾಳಗ ಕಂಡು ದೆಹಲಿ ದೊರೆಗಳೇ ದಂಗಾಗಿದ್ದಾರೆ. ಸಿಂಹಾಸನ ಸಮರಕ್ಕೆ ಸೆಡ್ಡು ಹೊಡೆದ ಸಿದ್ದು ಪಟ್ಟದ ಯುದ್ಧಕ್ಕೆ ಗಾಳಿ ಮೊಳಗಿಸಿದ್ದಾರೆ. ಸಿಡಬ್ಲ್ಯೂಸಿ ಸಭೆಯಲ್ಲಿ ಯಾವುದೇ ಚರ್ಚೆ ಆಗದಿದ್ದಕ್ಕೆ ಸಿಎಂ ಸಿದ್ದು ನಿರಾಳರಾಗಿದ್ರೆ, ಆಹ್ವಾನವಿಲ್ಲದೆ ಬೆಂಗಳೂರಲ್ಲೇ ಉಳಿದಂತಹ ಡಿಸಿಎಂ ಡಿಕೆಶಿಗೆ ನಿರಾಸೆಯ ಕಡಲಿಗೆ ನೂಕಿದೆ. ಸಂಕ್ರಾಂತಿ ಬಳಿಕವೇ ಸಿಎಂ ಕುರ್ಚಿ ಕ್ರಾಂತಿ. ಅಗ್ನಿ ಪರೀಕ್ಷೆಯ ಅಡಗತ್ತರಿಯಲ್ಲಿ ಸಿಲುಕಿರುವಂತಹ ಕಾಂಗ್ರೆಸ್ ಅಧಿನಾಯಕರು ಸಂಕ್ರಾಂತಿ ಬಳಿಕ ಪ್ಲಾನ್ ಒಂದು ಸಿದ್ಧಪಡಿಸಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಓರ್ವ ಮಹತ್ವಾಕಾಂಕ್ಷಿ ರಗಡ್ ರಾಜಕಾರಣಿ, ಪಟ್ಟದ ಕನಸು ಬೆನ್ನಟ್ಟಿ ಹೊರಟ ಜಲದಂಕಮಲ್ಲ. ಈ ವಿಚಾರದಲ್ಲಿ ಡಿಕೆಶಿ ಕ್ಯಾಂಪ್ ಹಿನ್ನಡೆಗೆ ಬಿದ್ದರೂ ಸಂಕ್ರಾಂತಿವರೆಗೂ ಸೈಲೆಂಟ್ ಆಗಿರಲು ನಿರ್ಧರಿಸಿದೆ. ರಾಷ್ಟ್ರ ರಾಜಕೀಯದಲ್ಲಿ ಕಾಂಗ್ರೆಸ್ಗೆ ಅಹಿಂದವೇ ಉಸಿರು. ಓಬಿಸಿ ಪಾಲಿಟಿಕ್ಸ್ ರಾಹುಲ್ಗೆ ಅಸ್ತ್ರ. 3 ರಾಜ್ಯಗಳಲ್ಲಿ ಆಡಳಿತ ಹೊಂದಿರುವಂತಹ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಮಾತ್ರ ಓಬಿಸಿ ನಾಯಕ. ಹೀಗಾಗಿ ಅವರನ್ನ ಕೆಳಗಿಳಿಸಿ ಡಿಕೆಶಿಗೆ ಹೈಕಮಾಂಡ್ ಪಟ್ಟ ಕೊಟ್ಟುತ್ತಾ ಅನ್ನೋದೇ ಯಕ್ಷ ಪ್ರಶ್ನೆ. ಒಂದ್ ಕಡೆ ಕುರ್ಚಿ ಕಿತ್ತಾಟ, ಮತ್ತೊಂದ್ ಕಡೆ ಹೈಕಮಾಂಡ್ ಮೌನ. ಸಂಕ್ರಾಂತಿಗೆ ದಿನಗಳು ಹತ್ತಿರವಾಗ್ತಾ ಇದೆ. ಸಂಕ್ರಾಂತಿಗೆ ಉಳಿದಿರುವಂತದ್ದು ಕೇವಲ ಕೆಲವು ದಿನಗಳು ಮಾತ್ರ. ಸಂಕ್ರಾಂತಿಗೆ ಕ್ರಾಂತಿಯಾಗುವ ನಿರೀಕ್ಷೆಯಲ್ಲಿ ಡಿಕೆ ಶಿವಕುಮಾರ್ ಮತ್ತು ಅವರ ಬಣ ಬಹಳ ಕಾತರದಿಂದ ಕಾದು ಕುಳಿತಿದ್ದಾರೆ. ಅವರ ಹಿಂಬಾಲಕ ಶಾಸಕರು ಹೇಳ್ತಾರೆ ಸಂಕ್ರಾಂತಿಗೆ ಕ್ರಾಂತಿ ಆಗೇ ಆಗುತ್ತೆ ಅಂತ ಹೇಳಿದ್ದಾರೆ. ಜನವರಿ 6, 9 ಡೇಟ್ ಅನ್ನು ಕೊಡ್ತಿದ್ದಾರೆ. ಆ ಇಕ್ಬಾಲ್ ಹುಸೈನ್ ಕೂಡ 2 ಸರಿ ಹೇಳಿದ್ದಾರೆ ಡೇಟ್ಗಳನ್ನ. ಹಾಗಿದ್ರೆ ಸಂಕ್ರಾಂತಿಗೂ ಮುನ್ನ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ ಮಧ್ಯೆ ಮಾತುಕತೆ ನಡೆಯುತ್ತಾ? ಹೈಕಮಾಂಡ್ ಮಟ್ಟದಲ್ಲಿ ನಾಯಕತ್ವ ಬದಲಾವಣೆಯ ಬಗ್ಗೆ ಚರ್ಚೆ ಆಗುತ್ತಾ ಅನ್ನುವಂತಹ ಪ್ರಶ್ನೆ. ನಾಯಕತ್ವದ ಬಗ್ಗೆ ರಾಹುಲ್ ಗಾಂಧಿ ನಿರ್ಧಾರ ಮಾಡ್ತಾರೆ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ರು. ಆದರೆ ರಾಹುಲ್ ಗಾಂಧಿ ಮೌನ ವಹಿಸಿದ್ದಾರೆ. ಕಾರ್ಯಕಾರಿಣಿಯ ಬಳಿಕ ಬದಲಾವಣೆಯ ಬಗ್ಗೆ ಚರ್ಚೆ ಇಲ್ಲ. ಸಿಡಬ್ಲ್ಯೂಸಿ ಮೀಟಿಂಗ್ ಆಯ್ತು. ಕರ್ನಾಟಕದ ಬಗ್ಗೆ ಸೋನಿಯಾ ಗಾಂಧಿ ಆಗ್ಲಿ, ರಾಹುಲ್ ಗಾಂಧಿ ಆಗ್ಲಿ, ಪ್ರಿಯಾಂಕಾ ಗಾಂಧಿ ಆಗ್ಲಿ ತಲೆ ಕೆಡಿಸಿಕೊಂಡಿಲ್ಲ. ಇದರ ಅರ್ಥ ಸಿದ್ದರಾಮಯ್ಯ ಅವರನ್ನ ಕುರ್ಚಿಯಿಂದ ಕೆಳಗಿಳಿಸಿದರೆ ಆಗುವಂತಹ ಪರಿಣಾಮ ಏನು?
ಅದರಿಂದ ಆಗುವಂತಹ ಕಾಂಗ್ರೆಸ್ ಪಾರ್ಟಿಗೆ ಹಿನ್ನಡೆ ಏನು ಅನ್ನೋದರ ಅರಿವು ಹೈಕಮಾಂಡ್ಗಿದ್ದಂಗಿದೆ. ಹಿಂಗಾಗಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಸಿದ್ದರಾಮಯ್ಯ ಅವರನ್ನ ಸಿಎಂ ಚೇರಿಂದ ಕೆಳಗಿಳಿಸುವ ಯೋಚನೆಯನ್ನು ಮಾಡ್ತಾ ಇಲ್ಲ. ಇರ್ಲಾರ್ದೆ ಇರುವೆ ಬಿಟ್ಕೊಡುವಂತ ಕೆಲಸವನ್ನ ಹೈಕಮಾಂಡ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಈಗ ಅದರ ಪರಿಣಾಮದ ಅರಿವು ಹೈಕಮಾಂಡ್ಗಿದೆ. ಹಿಂಗಾಗಿ ಕಾರ್ಯಕಾರಿಣಿ ಸಭೆ ಆದ ನಂತರವೂ ಕೂಡ ರಾಹುಲ್ ಗಾಂಧಿ ಆಗ್ಲಿ, ಸೋನಿಯಾ ಗಾಂಧಿ ಆಗ್ಲಿ, ಪ್ರಿಯಾಂಕಾ ಆಗ್ಲಿ ಯಾರು ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ರಾಷ್ಟ್ರೀಯ ಕಾರ್ಯಕಾರಿಣಿ ಮುಗಿಸಿ ಬಂದಿದ್ದಾರೆ ಸಿದ್ದರಾಮಯ್ಯ ಅವರು. ಸಿಡಬ್ಲ್ಯೂಸಿ ನಂತರ ನಾಯಕತ್ವ ಚರ್ಚೆ ಆಗುತ್ತೆ ಅನ್ನೋ ಲೆಕ್ಕದಲ್ಲಿ ಡಿಕೆ ಶಿವಕುಮಾರ್ ಇದ್ರು, ಆದ್ರೆ ಅವ್ರಿಗೆ ನಿರಾಸೆ ಆಯ್ತು. ಈ ಕಡೆ ಖರ್ಗೆ ಮೂಲಕ ಪವರ್ ಶೇರಿಂಗ್ ಬಗ್ಗೆ ಡಿಕೆಶಿ ಒತ್ತಡ ಹೇರ್ತಿದ್ದಾರೆ. ಆದ್ರೆ ಖರ್ಗೆ ಅವರು ಏನ್ ಹೇಳ್ತಿದ್ದಾರೆ? ಸ್ಥಳೀಯ ಸಮಸ್ಯೆಯನ್ನ ಸ್ಥಳೀಯವಾಗಿ ಬಗೆಹರಿಸಿಕೊಳ್ಳಿ, ಎಲ್ಲದಕ್ಕೂ ಹೈಕಮಾಂಡ್ ಅಂತಂದ್ರೆ ನಾವೇನ್ ಮಾಡೋಣ ಅನ್ನುವಂತ ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಸ್ಥಳೀಯವಾಗಿ ಬಗೆಹರಿಯುವಂತದ್ದ ಇದು? ಸಿದ್ದರಾಮಯ್ಯ ಅವರ ಹತ್ರ ಹೋಗೋದಕ್ಕೆ ಡಿಕೆ ಶಿವಕುಮಾರ್ ರೆಡಿ ಇಲ್ಲ. ಹೋದ್ರೆ ಏನು ಉತ್ತರ ಸಿಗುತ್ತೆ ಅನ್ನೋದು ಬಹುಶಃ ಅವ್ರಿಗೆ ಗೊತ್ತಿರಬಹುದು. ಹಿಂಗಾಗಿ ಮೇಲಿಂದಾನೇ ಇವರಿಗೆ ಒತ್ತಡ ಹಾಕ್ಸೋಣ ಅನ್ನುವಂತ ಲೆಕ್ಕಾಚಾರ. ಆದ್ರೆ ಸಾಧ್ಯವೇ? ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸೋದಕ್ಕೆ ಹೈಕಮಾಂಡ್ ಸುತಾರಾಮ್ ರೆಡಿ ಇಲ್ಲ. ಹಿಂಗಾಗಿ ಡಿಕೆ ಶಿವಕುಮಾರ್ ಅವರಿಗೆ ಈ ಸಂಕ್ರಾಂತಿ ಕುರ್ಚಿಯ ಕ್ರಾಂತಿಗೆ ಕಾರಣ ಆಗಿ ಇವ್ರಿಗೆ ಕುರ್ಚಿ ಸಿಗುತ್ತಾ ಅನ್ನೋದು ಈಗ ಸದ್ಯಕ್ಕಿನ $1 ಮಿಲಿಯನ್ ಪ್ರಶ್ನೆ. ರಾಜ್ಯದಲ್ಲಿ ಸಿಎಂ ಪಟ್ಟಕ್ಕೆ ಪೈಪೋಟಿ ಜೋರಾಗಿದೆ. ಡಿಕೆಶಿ ಆದಿಯಾಗಿ ಒಬ್ಬೊಬ್ಬರೇ ಸಿಎಂ ಪಟ್ಟಕ್ಕೆ ಏರಬೇಕು ಅಂತ ಕನವರಿಸೋರೇ ಹೆಚ್ಚಾಗಿದ್ದಾರೆ. ಆದ್ರೆ ಈಗ ಈ ಲಿಸ್ಟ್ಗೆ ಪರಮೇಶ್ವರ್ ಅವರು ಎಂಟ್ರಿ ಕೊಟ್ಬಿಟ್ಟಿದ್ದಾರೆ. ಈ ಬಗ್ಗೆ ಒಂದು ವರದಿದೆ, ಬನ್ನಿ ನಾನು. ಸಿಎಂ ರೇಸ್ನಲ್ಲಿ ಎಂಟ್ರಿ ಕೊಟ್ಟ ಪರಮೇಶ್ವರ್, ಪ್ರಮೋಷನ್ ಆಸೆ ಬಿಚ್ಚಿಟ್ಟ ಹೋಮ್ ಮಿನಿಸ್ಟರ್. ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಕಲಹ ಜೋರಾಗಿದೆ. ಸಿಎಂ ಪಟ್ಟಕ್ಕೆ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ತಂತ್ರ ಪ್ರತಿತಂತ್ರ ಹೆಣೆಯುತ್ತಿದ್ದಾರೆ. ಇದೇ ಹೊತ್ತಲ್ಲಿ ಹೋಮ್ ಮಿನಿಸ್ಟರ್ ಪರಂ ಹೊಸ ಬಾಂಬ್ ಹಾಕಿದ್ದಾರೆ. ಹೊಸ ವರ್ಷದ ಜೋಶ್ನಲ್ಲಿರುವ ಗೃಹ ಸಚಿವ ಪರಮೇಶ್ವರ್ 2026ರಲ್ಲಿ ರಾಜಕೀಯವಾಗಿ ಪ್ರಮೋಷನ್ ಆಕಾಂಕ್ಷೆ ವ್ಯಕ್ತಪಡಿಸಿದ್ದಾರೆ. ರಾಜಕೀಯ ಪದೋನ್ನತಿ 26ಕ್ಕೆ ಅದು ನಮ್ಮ ಹೈಕಮಾಂಡ್ನವ್ರಿಗೆ ಬಿಟ್ಟಿರೋದು. ಹೈಕಮಾಂಡ್ನವ್ರು ಮಾಡಿದ್ರೆ ಆಗುತ್ತೆ ನೋಡಿ. ನಾನು ಯಾವತ್ತೂ ಕೂಡ ಆಶಾವಾದಿಯಾಗೇ ಬದುಕಿದ್ದೀನಿ ಇಲ್ಲಿವರೆಗೂ. ಅದೇನು ಹೊಸದಾಗಿ ಆಗ್ಬೇಕಾಗೇನಿಲ್ಲ. ಒಂದು ಎಲ್ಲರಿಗೂ ಈಗ ನಿಮಗೆ ಜೀವನದಲ್ಲಿ ಏನೇನೋ ಆಗ್ಬೇಕು ಅಂತ ಇರೋದಿಲ್ವಾ? ಮನುಷ್ಯನಿಗೊಂದು ಆಂಬಿಷನ್ ಇರಲೇಬೇಕಿಲ್ಲದ್ರೆ ಮನುಷ್ಯನ ನಾವು ಆಗೋದಿಲ್ಲ. ಹಾಗಾಗಿ ನನಗೂ ಆಂಬಿಷನ್ ಇದೆ, ಎಲ್ಲರ ರೀತಿಯಲ್ಲಿ ನನಗೂ ಕೂಡ ಆಂಬಿಷನ್ ಇದೆ. ಪರಂಗೆ ಕುರ್ಚಿ ಆಸೆ. ಪರಮೇಶ್ವರ್ 2013ರಲ್ಲಿ ಕಾಂಗ್ರೆಸ್ ಗೆಲುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ಆದ್ರೆ ಪಕ್ಷವನ್ನ ಗೆಲ್ಲಿಸಿ ತಾನು ಸೋತಿದ್ದ ಪರಮೇಶ್ವರ್ ಅಂದು ಗೆದ್ದಿದ್ರೆ ಪರಂ ಸಿಎಂ ಆಗಬಹುದಿತ್ತು. ಆದ್ರೆ 6ನೇ ಬಾರಿಗೆ ಸಚಿವರಾಗಿರುವ ಪರಮೇಶ್ವರ್ ಬೆನ್ನಿಗೆ ದಲಿತ ಸಮುದಾಯದ ಮತಗಳ ಬಲವೂ ಇದೆ. ಇದೇ ಕಾರಣಕ್ಕೆ ಸಿಎಂ ಗಾದಿ ಮೇಲೆ ಪರಂ ಕಣ್ಣಿಟ್ಟಿದ್ದಾರೆ. ಈಗಾಗಲೇ ರಾಜ್ಯದಲ್ಲಿ ದಲಿತ ಸಿಎಂ ಕೂಗು ಸಹ ಕಾವೇರಿದೆ. ಇದರ ನಡುವೆ ಪರಂ ಹೇಳಿರೋ ಪ್ರಮೋಷನ್ ಮಾತು ರಾಜಕೀಯ ಪಡಸಾಲೆಯಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ. ಸತೀಶ್ ಜಾರಕಿಹೊಳಿ, ಎಂಬಿ ಪಾಟೀಲ್ ಈಗಾಗಲೇ ಸಿಎಂ ರೇಸ್ನಲ್ಲಿದ್ದು ಈಗ ಪರಂ ಕೂಡ ಎಂಟ್ರಿ ಕೊಟ್ಟಂತಾಗಿದೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ನೋಡಿ, ಸಿಎಂ ರೇಸ್ ಅಲ್ಲಿ ಎಷ್ಟು ಜನ ಇದ್ದಾರೆ ಕಾಂಗ್ರೆಸ್ ಅಲ್ಲಿ ಅನ್ನೋದು ಇದನ್ನು ನೋಡಿದಾಗ ಅರ್ಥ ಆಗುತ್ತೆ. ಮೊದಲೇ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಮಧ್ಯೆ ಯಾವ ರೀತಿ ಟಗ್ ಆಫ್ ವಾರ್ ನಡೀತಾ ಇದೆ ಈ ಚೇರ್ ವಿಚಾರವಾಗಿ ನೋಡ್ತಾ ಇದ್ದೀರಿ. ಇದ್ರ ಮಧ್ಯೆ ಪರಮೇಶ್ವರ್ ಕೂಡ ಬರ್ತಿದ್ದಾರೆ. ಹೈಕಮಾಂಡ್ ಒಪ್ಪಿದರೆ ನಾನು ಕೂಡ ಸಿಎಂ ಅಂತ ಹೇಳ್ತಿದ್ದಾರೆ. ನಾನು ಆಶಾವಾದಿ ಅಂತ ಹೇಳ್ತಿದ್ದಾರೆ. ಯಾರಿಗೆ ಅಂತ ಕೊಡೋದು? ಇದು ಇರೋದೊಂದು ಚೇರ್ನ. ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಈಗಾಗಲೇ ಕಿತ್ತಾಡ್ಕೋತಾ ಇದ್ದಾರೆ. ಇಬ್ಬರ ಜಗಳದಲ್ಲಿ ಲಾಭ ಪಡೆಯೋದಕ್ಕೆ ಪರಮೇಶ್ವರ್ ಈಗ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇಬ್ಬರ ಜಗಳ ಮೂರನೇದವರಿಗೆ ಲಾಭ ಅನ್ನೋ ರೀತಿಯಲ್ಲಿ ಪದೇ ಪದೇ ದಲಿತ ಸಿಎಂ ಅಸ್ತ್ರವನ್ನ ಡಾಕ್ಟರ್ ಪರಮೇಶ್ವರ್ ಅವರು ಹೂಡ್ತಾ ಇದ್ದಾರೆ. ಕುರ್ಚಿ ಕಿತ್ತಾಟದ ವಿಚಾರಗಳು ಬಂದಾಗಲೆಲ್ಲ ನೀವು ಗಮನಿಸಿರಬಹುದು, ಈ ದಲಿತ ಸಿಎಂ ಕಾರ್ಡ್ ಪ್ಲೇ ಆಗ್ತಾನೆ ಇರುತ್ತೆ. ದೆಹಲಿಯಲ್ಲಿಯೂ ಕೂಡ ಬೃಹತ್ ಪ್ರತಿಭಟನೆ ಮಾಡಿಸಿದ್ದರು ಗೃಹ ಮಂತ್ರಿಗಳು. ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಮಧ್ಯೆ ಸಂಧಾನ ಮಾಡಿಸೋದಕ್ಕೆ ಹೈಕಮಾಂಡ್ ಪ್ರಯತ್ನ ಮಾಡ್ತಾ ಇದ್ರೆ, ಈ ಕಡೆ ಪರಮೇಶ್ವರ್ ಅವರು ಹೈಕಮಾಂಡ್ ಒಪ್ಪಿದರೆ ನಾನು ಕೂಡ ಮುಖ್ಯಮಂತ್ರಿ ಆಗುವ ಕ್ಯಾಂಡಿಡೇಟ್ ಅಂತ ಹೇಳ್ತಿದ್ದಾರೆ. ನಾನು ಆಶಾವಾದಿ ಅಂತ ಹೇಳ್ತಿದ್ದಾರೆ.
ಇವರ ಆಶಾವಾದಕ್ಕೆ ಹೈಕಮಾಂಡ್ ಮನ್ನಣೆ ಕೊಡಬೇಕಾ, ಅಥವಾ ಡಿಕೆ ಶಿವಕುಮಾರ್ ಅವರ ಸತತ ಪ್ರಯತ್ನಕ್ಕೆ ಮನ್ನಣೆಯನ್ನ ಕೊಡಬೇಕಾ, ಅಥವಾ ಮಾಸ್ ಲೀಡರ್ ಸಿದ್ದರಾಮಯ್ಯ ಅವರನ್ನ ಚೇಂಜ್ ಮಾಡಲೇಬಾರದು ಅನ್ನುವಂತ ಇರಾದೆಗೆ ಪ್ರಾಶಸ್ತ್ಯವನ್ನ ಕೊಡಬೇಕಾ? ಹೈಕಮಾಂಡ್ಗೂ ತಲೆನೋವು. ಈಗ ಇದ್ರ ಮಧ್ಯೆ MB ಪಾಟೀಲ್ ಅವರು ಇದ್ದಾರೆ, ನಾನು ಬಂದೆ 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 ಅಂತ ಅವಾಗ ಓಡಾಡ್ಕೊಂಡ್ ಬರ್ತಿರ್ತಾರ ಅವರು. ಯಾರಿಗೆ ಪ್ರಾಶಸ್ತ್ಯವನ್ನ ಕೊಡೋದು? ಇನ್ನ ಪರಮೇಶ್ವರ್ ವಿಚಾರಕ್ಕೆ ಬಂದ್ರೆ 2013ರಲ್ಲೇ ಸಿಎಂ ಆಗುವ ಕನಸನ್ನ ಕಂಡಿದ್ರು ಡಾಕ್ಟರ್ ಜಿ ಪರಮೇಶ್ವರ್. ಆದ್ರೆ ಅನ್ಫಾರ್ಚುನೇಟ್ಲಿ ಪರಮೇಶ್ವರ್ ಅವಾಗ ಕೆಪಿಸಿಸಿ ಅಧ್ಯಕ್ಷರಾಗಿದ್ದು ಪಕ್ಷವನ್ನ ಗೆಲ್ಲಿಸಿದ್ರು, ತಾವು ಸೋತು ತಮ್ಮ ಕೊರಟಗೆರೆ ಕ್ಷೇತ್ರದಲ್ಲಿ ಪರಾಭವಗೊಂಡ್ರು. 2013ರಲ್ಲಿ ಪರಮೇಶ್ವರ್ ಗೆದ್ದಿದ್ದರೆ ಒಬ್ಬ ಟಫ್ ಕಾಂಪಿಟೇಟರ್ ಆಗ್ತಾ ಇದ್ರು ಸಿಎಂ ರೇಸ್ಗೆ. ಕೆಲವು ಅರ್ಥದಲ್ಲಿ ಹೇಳಬೇಕು ಅಂತಂದ್ರೆ ಪಕ್ಕ ಸಿಎಂ ಆಗ್ತಾ ಇದ್ರು ಅಂತ. ಆದ್ರೆ ಅಷ್ಟು ಈಸಿ ಇರಲಿಲ್ಲ ಬಿಡಿ, ಅದು ಅವಾಗ್ಲೂ ಕೂಡ ಈಸಿ ಇರಲಿಲ್ಲ. ಪರಮೇಶ್ವರ್ ಅವರನ್ನ ಕಾಂಗ್ರೆಸ್ ಪಾರ್ಟಿಯವರೇ, ಕೆಲವರು ಮಹಾನಾಯಕರುಗಳೇ ಸೋಲಿಸಿದ್ರು ಅಂತ ಈಗಲೂ ಕೂಡ ಮಾತಾಡ್ತಾ ಇರ್ತಾರೆ. ಪರಮೇಶ್ವರ್ ಅವ್ರನ್ನ ಇಂಥವ್ರು ಸೋಲಿಸಿದ್ರು, ಅದಕ್ಕಾಗಿ ಅವರ ಸಿಎಂ ಚೇರ್ ದಾರಿ ಈಸಿ ಆಗ್ಲಿ ಅನ್ನೋ ಲೆಕ್ಕಕ್ಕೆ ಅನ್ನುವಂತ ಮಾತುಗಳು ರಾಜಕಾರಣದಲ್ಲಿ ಕೇಳಿ ಬರ್ತಾ ಇದೆ ಈಗಲೂ ಕೂಡ. ಆದ್ರೆ ವಾಸ್ತವ ಪರಮೇಶ್ವರ್ ಅವ್ರನ್ನ ಅವರ ಎದುರಾಳಿ ಕ್ಯಾಂಡಿಡೇಟ್ ಜೆಡಿಎಸ್ನ ಸುಧಾಕರ್ ಲಾಲ್ ಅವರು ಸೋಲಿಸಿದ್ರು. ಇದು ಚುನಾವಣೆಯ ಫಲಿತಾಂಶ. ಆದ್ರೆ ಪರಮೇಶ್ವರ್ ಅವರನ್ನ ಸೋಲಿಸೋದಕ್ಕೆ ಕಾಂಗ್ರೆಸ್ಸಿಗರೇ ಕಾರಣ, ಅದಕ್ಕೆ ಹಲವು ಕಾರಣಗಳಿದೆ ಅನ್ನುವಂತ ಮಾತುಗಳು ಕೂಡ ಈಗಲೂ ಚರ್ಚೆಗೆ ಬರುತ್ತೆ. ಇದೇ ವಿಚಾರ ಅವರನ್ನ ಈಗಲೂ ಕಾಡ್ತಾ ಇದೆ. ಇವತ್ತಿಗೂ ಅದೇ ಕಹಿ ನೆನಪನ್ನ ಪರಮೇಶ್ವರ್ ಅವರು ನೆನಪು ಮಾಡ್ಕೋತಾರೆ. ಈಗಲೂ ಕೂಡ ಸಿಎಂ ಆಗ್ಬೇಕು ಅಂತ ಗೃಹ ಮಂತ್ರಿ ಕನವರಿಸ್ತಾ ಇದ್ದಾರೆ. 6 ಬಾರಿ ಸಚಿವರಾಗಿರುವಂತವರು, ಉಪಮುಖ್ಯಮಂತ್ರಿಯೂ ಆಗಿದ್ದಂಥವ್ರು, ಪಿಸಿಸಿ ಪ್ರೆಸಿಡೆಂಟ್ ಆಗಿದ್ದಂಥವ್ರು, ಎಲ್ಲ ಅರ್ಹತೆ ಇದೆ. ಜೊತೆಗೆ ದಲಿತ ಬಲ ಇದೆ. ದಲಿತ ಮತಗಳೆಲ್ಲವೂ ಕೂಡ ಸಾಲಿಡ್ ಆಗಿ ಪರಮೇಶ್ವರ್ ಅವರನ್ನು ನೋಡಿ ಬರುತ್ತೆ ಅನ್ನುವಂತಹ ನಂಬಿಕೆ ಇದೆ. ಹಿಂಗಾಗಿ ನಾನು ಯಾಕೆ ಸಿಎಂ ಆಗಬಾರದು ಅನ್ನುವಂತಹ ಇರಾದೆ ಪರಮೇಶ್ವರ್ ಅವರದ್ದು. ಅವರ ಇರಾದೆಗೆ, ಅವರ ಈ ಒಂದು ಆಸೆಗೆ ಹೈಕಮಾಂಡ್ ಎಷ್ಟರ ಮಟ್ಟಿಗೆ ಮನ್ನಣೆಯನ್ನ ಕೊಡುತ್ತೆ? ಇವರಿಬ್ಬರನ್ನು ಮೀರಿ, ಯಾರನ್ನ? ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರನ್ನ ಮೀರಿ ಎಲ್ಲದಕ್ಕೂ ಕಾಲ ಉತ್ತರ ಕೊಡುತ್ತೆ. ಇನ್ನು ನೆಕ್ಸ್ಟ್, ಕರ್ನಾಟಕದ ಸಾರಿಗೆ ಇಲಾಖೆ ದೇಶದಲ್ಲೇ ಅತ್ಯದ್ಭುತವಾದಂಥದ್ದು. ಆದರೆ ಅಲ್ಲೂ ಕೂಡ ಸಾಲು ಸಾಲು ಸಮಸ್ಯೆಗಳಿವೆ. ನೌಕರರಿಗೆ ಕಷ್ಟಗಳಿದೆ. ಅವುಗಳನ್ನು ಬಗೆಹರಿಸಿ ಅಂತ ಕೇಳದಂತ ಪರಿಸ್ಥಿತಿ ಇದೆ. ಅದಕ್ಕೆ ಕಾರಣ ಸಿದ್ದರಾಮಯ್ಯ ಸರ್ಕಾರ. ಸಾರಿಗೆ ನೌಕರರಿಗೆ ಶಾಕ್ ಕೊಟ್ಟ ಸಿದ್ದು ಸರ್ಕಾರ. ಮುಷ್ಕರ ಮಾಡಿದರೆ ಎಸ್ಮಾ ಹೇರಲು ನಿರ್ಧಾರ. ಹೊಸ ವರ್ಷಕ್ಕೆ ಕಾಲಿಡುತ್ತಿದ್ದಂತೆ ರಾಜ್ಯ ಸರ್ಕಾರ ಸಾರಿಗೆ ನೌಕರರಿಗೆ ಶಾಕ್ ನೀಡಿದೆ. ಜನವರಿ 1ರಿಂದ ಮುಂದಿನ 6 ತಿಂಗಳವರೆಗೆ ಮುಷ್ಕರ ಮಾಡದಂತೆ ಸರ್ಕಾರ ಸಾರಿಗೆ ನೌಕರರಿಗೆ ಅಧಿಸೂಚನೆ ಹೊರಡಿಸಿದೆ. ಯಾವುದೇ ಸಂದರ್ಭದಲ್ಲಿಯೂ ಕೂಡ ಮುಷ್ಕರ ಮಾಡದಂತೆ ಸೂಚನೆ ನೀಡಿದೆ. ಇದಕ್ಕೂ ಮುನ್ನ ನೀಡಿದ್ದ ಅಧಿಸೂಚನೆ 2025ರ ಡಿಸೆಂಬರ್ 31ಕ್ಕೆ ಕೊನೆಯಾಗಿದ್ದಕ್ಕೆ ಮುಷ್ಕರ ನಿರ್ಬಂಧಿಸಿ ಆದೇಶ ಹೊರಡಿಸಿದೆ. ಸರ್ಕಾರದ ಆದೇಶ ಉಲ್ಲಂಘಿಸಿದಲ್ಲಿ ಎಸ್ಮಾ ಜಾರಿ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದು, ಆದೇಶದ ಪ್ರತಿಯನ್ನ ಸಂಸ್ಥೆಯ ಎಲ್ಲಾ ಘಟಕಗಳು ಹಾಗೂ ನೌಕರರ ಗಮನಕ್ಕೆ ತರುವಂತೆ ಸೂಚನೆ ನೀಡಲಾಗಿದೆ. ಸಾರಿಗೆ ನೌಕರರಿಗೆ ಶಾಕ್. ಹೊಸ ವರ್ಷದ ಮೊದಲ ದಿನವೇ ಸಾರಿಗೆ ನೌಕರರಿಗೆ ಸರ್ಕಾರ ಶಾಕ್ ಕೊಟ್ಟಿದೆ. ಸಾರಿಗೆ ನೌಕರರ ಮೇಲೆ ಎಸ್ಮಾ ಕಾಯ್ದೆ ತೂಗುಗತ್ತಿ ನೇತಾಡುತ್ತಿದೆ. ಮುಂದಿನ 6 ತಿಂಗಳು ಮುಷ್ಕರ ಮಾಡಬಾರದು, ಎಂಥ ಸಂದರ್ಭದಲ್ಲೂ ಮುಷ್ಕರ ಮಾಡಲೇಬಾರದು ಎಂದು ಸಾರಿಗೆ ನೌಕರರಿಗೆ ಅಧಿಸೂಚನೆ ಹೊರಡಿಸಲಾಗಿದೆ. ಸರ್ಕಾರದ ಆದೇಶ ಉಲ್ಲಂಘಿಸಿದಲ್ಲಿ ಎಸ್ಮಾ ಜಾರಿ ಮಾಡಲಾಗುತ್ತೆ. ಈ ವಿಷಯ ಸರ್ಕಾರದ ಗಮನಕ್ಕೆ ತರುವಂತೆ ಎಲ್ಲಾ ಘಟಕಗಳು ನೌಕರರ ಸಂಘಗಳಿಗೆ ಸೂಚನೆ ನೀಡಲಾಗಿದೆ. ಎಸ್ಮಾ ಭಸ್ಮವಾಗಲಿದೆ. ಎಸ್ಮಾಗೆ ನಾವು ಅಂಜಲ್ಲ. ತುಂಬಾ ವರ್ಷ ಆಯ್ತು, ಹಲವಾರು ದಶಕಗಳಾಯ್ತು ಎಸ್ಮಾಗಳು ಬಂದು. ಆದರೂ ಕೂಡ ಅದನ್ನು ಭಸ್ಮ ಮಾಡಿ ನಾವು ಸ್ಟ್ರೈಕ್ಗಳು ಮಾಡಿದ್ದೀವಿ. ಅದರಿಂದ ಈ ಎಸ್ಮಾ ಕಾಯ್ದೆಗೆ ಹೆದರಿ ಯಾರೂ ಕೂಡ ತಮ್ಮ ಹೋರಾಟವನ್ನು ನಿಲ್ಲಿಸೋದಿಲ್ಲ. ಇದು ನಂಬರ್ 1. ನಂಬರ್ 2 ಏನು, ಎಸ್ಮಾ ಕಾಯ್ದೆ ಯಾಕೆ ಜಾರಿ ಮಾಡಬೇಕು? ಇವಾಗ ನಾವು ಹ್ಯಾಂಡ್ಬಿಲ್ ಕರಪತ್ರ ಕೊಟ್ಟಿದ್ದೀವಿ. ನಾವೇನು ಹೇಳಿದ್ವಿ ಅದರಲ್ಲಿ ಪರಿಸ್ಥಿತಿ ಎಕ್ಸ್ಪ್ಲೈನ್ ಮಾಡಿ ಒಂದು ಹೋರಾಟಕ್ಕೆ ತಯಾರಾಗಿ ಅಂತ ಹೇಳಿದ್ವಿ. ಅಂಡ್ ಈ ಬಾರಿ ಸ್ಟ್ರೈಕ್ ನಾವು ನೋಟಿಸ್ ಕೊಡಕ್ ಹೋಗಲ್ಲ.
ಆಸ್ ಈಸ್ ವೇರಿಯಸ್ ಕಂಡೀಷನ್ ಬಸ್ ತಿಳಿಸ್ತೀವಿ. 38 ತಿಂಗಳ ಬಾಕಿ ವೇತನ ಹೆಚ್ಚಿಸುವುದು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗಾಗಿ ಆಗ್ರಹಿಸಿ ಸಾರಿಗೆ ಸಿಬ್ಬಂದಿ ಹೋರಾಟಕ್ಕೆ ನಿರ್ಧರಿಸಿದ್ರು. ಆದರೆ ಸಿದ್ದರಾಮಯ್ಯ ಸರ್ಕಾರ ಇದೀಗ ಎಲ್ಲದಕ್ಕೂ ಬ್ರೇಕ್ ಹಾಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮುಷ್ಕರ ಮಾಡೋದಕ್ಕೆ ರೆಡಿಯಾಗಿದ್ದ ಸಾರಿಗೆ ಸಿಬ್ಬಂದಿಗೆ ಹೊಸ ವರ್ಷದ ಮೊದಲ ದಿನವೇ ಸರ್ಕಾರ ಶಾಕ್ ಕೊಟ್ಟಿದೆ. ಮುಂದಿನ 6 ತಿಂಗಳ ಕಾಲ ಯಾವುದೇ ಕಾರಣಕ್ಕೂ ಮುಷ್ಕರ ಮಾಡುವಂತಿಲ್ಲ. ಅಷ್ಟಕ್ಕೂ ಸಾರಿಗೆ ಸಿಬ್ಬಂದಿಯ ಬೇಡಿಕೆಗಳಾದರೂ ಏನು? ನಂಬರ್ 1, 15% ವೇತನ ಹೆಚ್ಚು ಮಾಡಬೇಕು, 15% ಸ್ಯಾಲರಿ ಹೈಕ್ ಮಾಡಬೇಕು ಅನ್ನೋದು ಸಾರಿಗೆ ನೌಕರರ ಮೊದಲ ಬೇಡಿಕೆ ಆಗಿದೆ. ಇದರ ಜೊತೆಗೆ 38 ತಿಂಗಳ ಅರಿಯರ್ಸ್ ಅನ್ನ ಕೊಡಬೇಕು, ಅದು ತಕ್ಷಣ ಪಾವತಿ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. 38 ತಿಂಗಳ ಬಾಕಿ ಹಣ ತಕ್ಷಣ ಪಾವತಿ ಆಗಬೇಕು. ನೌಕರರ ಭತ್ಯೆಗಳನ್ನ 5 ಪಟ್ಟು ಹೆಚ್ಚಳ ಮಾಡಬೇಕು. ತುಟ್ಟಿ ಭತ್ಯೆ ಅಂತ ಇರುತ್ತೆ, ಓವರ್ ಟೈಮ್ ಮಾಡಿದ ಭತ್ಯೆ ಅಂತ ಇರುತ್ತೆ, HR ಇರುತ್ತೆ, ಡಿಎ ಇತ್ಯಾದಿ ಈ ಎಲ್ಲಾ ಭತ್ಯೆಗಳ ಮೇಲೆ 5% ಹೈಕ್ ಕೊಡಬೇಕು ಅಂತಾನು ಸಾರಿಗೆ ನೌಕರರ ಬೇಡಿಕೆ ಆಗಿದೆ. ಇನ್ನ ಹೊರರೋಗಿ ಚಿಕಿತ್ಸೆಗಾಗಿ 2,000 ರೂಪಾಯಿನ ಕೊಡಬೇಕು. OPDಗೆ ಅಂತ ನಾವು ಹೋದ್ರೆ ನಮಗೆ 2,000 ರೂಪಾಯಿ ಕೊಡಬೇಕು ಅಂತ ಸಾರಿಗೆ ಸಿಬ್ಬಂದಿ ಬೇಡಿಕೆ ಇಟ್ಟಿದ್ದಾರೆ. ಇನ್ನ ಸಾರಿಗೆ ಸಿಬ್ಬಂದಿಗೆ ಉಚಿತ ಔಷಧಿಯನ್ನ ನೀಡಲೇಬೇಕು, ಇದರಲ್ಲಿ ಯಾವುದೇ ರೀತಿಯ ಮುಲಾಜಿಲ್ಲ, ನಮಗೆ ಫ್ರೀ ಮೆಡಿಸಿನ್ ಸಿಗಲೇಬೇಕು ಅನ್ನುವಂಥದ್ದು ಸಾರಿಗೆ ನೌಕರ ಬೇಡಿಕೆ ಆಗಿದೆ. ಇನ್ನ ESI ಮಾದರಿಯಲ್ಲಿ ಮೂಲ ವೇತನದ 4.5% ಪ್ಲಸ್ ನೌಕರರಿಂದ 0.5% ಅಷ್ಟು ವಂತಿಗೆಯನ್ನು ಸಂಗ್ರಹಿಸಬೇಕು. ಒಂದು ಟ್ರಸ್ಟ್ ಅನ್ನು ರಚನೆ ಮಾಡಬೇಕು. ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಫ್ರೀ ಆಗಿ ಚಿಕಿತ್ಸೆ ಕೊಡುವ ಯೋಜನೆಯನ್ನ ಜಾರಿಗೆ ತರಬೇಕು ಸಾರಿಗೆ ನೌಕರರಿಗೆ ಅನ್ನುವಂಥದ್ದು. ನಿವೃತ್ತರು ಮತ್ತು ಅವರ ಪತಿ ಅಥವಾ ಪತ್ನಿ, ಅವರ ಮಕ್ಕಳು, ಇವರೆಲ್ಲರಿಗೂ ಆರೋಗ್ಯ ಯೋಜನೆಯನ್ನ ಜಾರಿಗೆ ತರಬೇಕು ಸರ್ಕಾರ. ಇನ್ನ ಈ ಎಲೆಕ್ಟ್ರಿಕ್ ಬಸ್ ನಿರ್ವಹಣೆಯನ್ನ ಮಾಡುವಂತ ಪ್ರಸಂಗ ಬಂದರೆ, ನಿರ್ವಹಣೆ ಮಾಡ್ತಾರಲ್ಲ, ಆ ನಿರ್ವಹಣೆಯನ್ನ ಯಾವುದೇ ಕಾರಣಕ್ಕೂ ಖಾಸಗಿಯವರಿಗೆ ಕೊಡಬಾರದು. ಸಾರಿಗೆ ಸಂಸ್ಥೆಯೇ ಎಲೆಕ್ಟ್ರಿಕ್ ಬಸ್ ನಿರ್ವಹಣೆ ಮಾಡಬೇಕು. ರಿಪೇರಿ ಅಂತ ಬರುತ್ತೆ, ಕಂಪ್ಲೀಟ್ ಆಗಿ ನಿರ್ವಹಣೆ ಮಾಡೋದಂತ ಬರುತ್ತೆ, ಅದನ್ನ ನಮ್ಮ ಸಾರಿಗೆ ನೌಕರರೇ ಮಾಡ್ತೀವಿ. ನಾವು ಸಾರಿಗೆ ಸಂಸ್ಥೆಯೇ ಮಾಡ್ಲಿ, ಖಾಸಗಿಯವ್ರಿಗೆ ಏನಕ್ಕೆ ಕೊಡ್ತೀರಿ ಅನ್ನುವಂಥದ್ದು ಸಾರಿಗೆ ನೌಕರರ ಪ್ರಶ್ನೆಯಾಗಿದೆ ಮತ್ತು ಇಷ್ಟೆಲ್ಲ ಬೇಡಿಕೆ ಆಗಿದೆ. ಸರ್ಕಾರ ಇವರ ಬೇಡಿಕೆಗಳನ್ನ ಈಡೇರಿಸುತ್ತಾ ಸಾರಿಗೆ ನೌಕರರು ಸಮಾಧಾನಗೊಳ್ತಾರ? ಇದು ಈಗ ಸದ್ಯಕ್ಕಿನ ಪ್ರಶ್ನೆ. ಪ್ಲಸ್ ಈಗ ಎಸ್ಮಾ ಜಾರಿ ಮಾಡ್ತೀವಿ ಅಂತ ಸರ್ಕಾರ ಹೇಳಿದೆ. ಮುಷ್ಕರ ಮಾಡಿದ್ರೆ ನಾವು ಎಸ್ಮಾ ಜಾರಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದಕ್ಕೆ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಸಾರಿಗೆ ನೌಕರರು ಅನ್ನೋದು ಕಾದ್ ನೋಡಬೇಕಾಗಿದೆ. ಇನ್ನು ನೆಕ್ಸ್ಟ್ ನೋಡಿ, ಕಳೆದ 3 ದಿನಗಳ ಕಾಲ ನಮ್ಮ ಕರ್ನಾಟಕದಲ್ಲಿ ಕುಡುಕ ಮಹಾಶಯರು ಹೆಂಗ್ ಕುಡಿದ್ರು ಅಂದ್ರೆ ದಾಖಲೆಗಳೆಲ್ಲವೂ ಕೂಡ ಚಿಂದಿ ಚಿತ್ತಾಗ್ಬಿಟ್ಟು. ಆದ್ದರಿಂದ ರಾಜ್ಯ ಸರ್ಕಾರಕ್ಕೆ ಭರ್ಜರಿ ಆದಾಯ ಬಂದಿದೆ. ನಿರೀಕ್ಷೆಯಂತೆ ಹೊಸ ವರ್ಷದ ವೇಳೆ ಅಬಕಾರಿ ಇಲಾಖೆಯಿಂದ ಮದ್ಯ ಸಖತ್ ಮಾರಾಟ ಆಗಿದೆ. ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಈ ವರ್ಷ ಹೆಚ್ಚಿನ ಲಿಕ್ಕರ್ ಸೇಲ್ ಆಗಿದೆ. ಎಷ್ಟು ಕುಡಿದಿದ್ದಾರೆ ಅಂತ ಹೇಳ್ತೀವಿ ನೋಡಿ. ಇದರ ಲೆಕ್ಕಾಚಾರವನ್ನು ನಿಮ್ಮ ಮುಂದೆ ಹೇಳ್ತೀವಿ. ಸಿದ್ದರಾಮಯ್ಯ ಅವರ ಹುಂಡಿಗೆ ಮದ್ಯಪ್ರಿಯರು ಭರ್ಜರಿ ಗಿಫ್ಟ್ ಅನ್ನ ಕೊಟ್ಟಿದ್ದಾರೆ, ನೀವು ಎಂಜಾಯ್ ಮಾಡಿ ಅಂತ. ಮದ್ಯ ಮಾರಾಟದಲ್ಲಿ ರಾಜ್ಯದ ಕುಡುಕರು ದಾಖಲೆಯನ್ನ ಬರೆದಿದ್ದಾರೆ. ಕುಡುಕರು ಅಂದ್ರೆ ಸಿಟ್ಟು ಬರುತ್ತೆ ಅವರಿಗೆ, ಯಾಕೆ ನಮ್ಗೆ ಮರ್ಯಾದೆ ಇಲ್ವಾ ಅಂತಾರೆ. ಮದ್ಯ ವ್ಯಸನಿಗಳು ಅನ್ನೋಣ, ಮದ್ಯಪ್ರಿಯರು ಅನ್ನೋಣ. ಅವರು ರಾಜ್ಯ ಸರ್ಕಾರಕ್ಕೆ ಭರ್ಜರಿ ಗಿಫ್ಟ್ ಅನ್ನ ಕೊಟ್ಟಿದ್ದಾರೆ. 2024 ಡಿಸೆಂಬರ್ನ ಕೊನೆ 3 ದಿನ 8.25 ಲಕ್ಷ IML ಬಾಕ್ಸ್ ಸೇಲ್ ಆಯಿತು. ಎಷ್ಟು? 8.25 ಲಕ್ಷ IML ಬಾಕ್ಸ್. ಯಾವಾಗಿದು? ಹೋದ ವರ್ಷ. ಈ IML ಬಾಕ್ಸ್ ಅಂದ್ರೆ ಏನು? IML ಅಂದ್ರೆ ಇಂಡಿಯನ್ ಮೇಡ್ ಲಿಕ್ಕರ್ ಅಂತ. ಬರೋಬ್ಬರಿ 5.08 ಲಕ್ಷ ಬಾಕ್ಸ್ ಮಾರಾಟ ಆಗಿತ್ತು ಬಿಯರ್. 2024 ಕೊನೆ 3 ದಿನದಲ್ಲಿ 420 ಕೋಟಿ ರೂಪಾಯಿ ಆದಾಯ ಕೊಟ್ಟಿದ್ದೇ ಈ ಮದ್ಯ ಕಾಂಗ್ರೆಸ್ ಸರ್ಕಾರಕ್ಕೆ. ಎಷ್ಟು? ಬರೋಬ್ಬರಿ 420.77 ಕೋಟಿ ಆದಾಯವನ್ನ ಕೊಡ್ತು ಸರ್ಕಾರಕ್ಕೆ. 2025 ಡಿಸೆಂಬರ್
ನಿನ್ನೆ ಮೊನ್ನೆ ಅದರ ಹಿಂದಿನ ದಿನ ಅಂದ್ರೆ 29, 30, 31ರಂದು ದೊಡ್ಡ ದಾಖಲೆಗೆ ಸಾಕ್ಷಿಯಾಗಿದ್ದಾರೆ ಮದ್ಯಪ್ರಿಯರು ನಮ್ಮ ರಾಜ್ಯದಲ್ಲಿ. 3 ದಿನಗಳಲ್ಲಿ 9.84 ಲಕ್ಷ IML ಬಾಕ್ಸ್ಗಳು ಸೇಲ್ ಆಗಿದೆ. 2024ಕ್ಕೆ ಹೋಲಿಸಿದರೆ 1.59 ಲಕ್ಷ ಬಾಕ್ಸ್ IML ಹೆಚ್ಚು ಸೇಲ್ ಆಗಿರೋದು, ಹೆಚ್ಚುವರಿಯಾಗಿ ಸೇಲ್ ಆಗಿರೋದು. ಆ ಮದ್ಯದ ಅಂಗಡಿಯಲ್ಲಿ ಕೆಲಸ ಮಾಡೋರು ಒಂದು ಬಾಟಲ್ ಅನ್ನ ಇಟ್ಕೊಂಡಿದ್ರೆ ಅದು ಸೇಲ್ ಆಗಿರಬೇಕು. ಆ ಮಟ್ಟಿಗೆ ಸೇಲ್ ಆಗಿದೆ. ಈ ವರ್ಷ ಬಿಯರ್ 6.64 ಲಕ್ಷ ಬಾಕ್ಸ್ಗಳ ಮಾರಾಟ ಆಗಿದೆ. ಎಷ್ಟು ಕುಡಿದಿರ್ಬೇಕು ನೋಡ್ರಿ. ಕಳೆದ ವರ್ಷಕ್ಕೆ ಹೋಲಿಸಿದ್ರೆ 1.61 ಲಕ್ಷ ಬಾಕ್ಸ್ ಹೆಚ್ಚುವರಿ ಮಾರಾಟ ಆಗಿದೆ. IML ಮತ್ತು ಬಿಯರ್ ಮಾರಾಟದಿಂದ 587 ಕೋಟಿ ರೂಪಾಯಿ ಪ್ರಾಫಿಟ್ ಬಂದಿದೆ ಸರ್ಕಾರಕ್ಕೆ. ಎಷ್ಟು? 587.51 ಕೋಟಿ ಆದಾಯ ಸರ್ಕಾರಕ್ಕೆ. ಕಳೆದ ವರ್ಷಕ್ಕೆ ಹೋಲಿಸಿದ್ರೆ 166 ಕೋಟಿ ಹೆಚ್ಚುವರಿ ಆದಾಯ. ಅಂದರೆ ಇನ್ನೂ ಈಸಿಯಾಗಿ ಹೇಳಬೇಕು ಅಂತಂದ್ರೆ ಕಳೆದ ವರ್ಷಕ್ಕಿಂತ ಈ ವರ್ಷ 166 ಕೋಟಿ ರೂಪಾಯಿ ಹೆಚ್ಚಿಗೆ ಕುಡಿದಿದ್ದಾರೆ ಜನ. ಎಷ್ಟು ಮಟ್ಟಿಗೆ ಕುಡಿದಿದ್ದಾರೆ ಅಂತಂದ್ರೆ ನಿನ್ನೆ ನ್ಯೂ ಇಯರ್ ಸೆಲೆಬ್ರೇಷನ್ ಫುಲ್ ಬೆಂಕಿ ಬಿರುಗಾಳಿ. ಮಾರನೇ ದಿನ ಅವರು ಆಫೀಸಿಗೆ ಬರಬೇಕು, ಹ್ಯಾಂಗ್ ಓವರ್ ಆಗಿ ಆಫೀಸಿಗೆ ಬಂದಿದ್ದಾರೆ. ಎಷ್ಟೋ ಜನ ವಾಪಸ್ ಮನೆಗೆ ಹೋಗಿದ್ದಾರೆ. ಹೆಂಗಾರ ಮಾಡಲಿ, ಸರ್ಕಾರಕ್ಕೆ ಲಾಭ ಆಯ್ತಾ? ಸರ್ಕಾರ ಇದನ್ನು ಯೋಚನೆ ಮಾಡುತ್ತೆ. ಇದು ಈ ವರ್ಷದ 3 ದಿನಗಳ, ಅಂದ್ರೆ ಇವತ್ತು ಜನವರಿ 26 ಬಿಡಿ, ಇದರಿಂದ ಹಿಂದೆ 3 ದಿನ ವರ್ಷದ ಕೊನೆಯ ದಿನಗಳಲ್ಲಿ ಹೆಚ್ಚುವರಿ ಲಾಭವನ್ನು ತಂದುಕೊಟ್ಟಿದ್ದಾರೆ ಮಾನ್ಯ ಕುಡುಕರು. ಇನ್ನು ನೆಕ್ಸ್ಟ್, ತಂಬಾಕು ಪ್ರಿಯರಿಗೆ ಮತ್ತು ಪಾನ್ ಮಸಾಲ ಬಳಕೆದಾರರಿಗೆ ಕೇಂದ್ರ ಸರ್ಕಾರ ಹೊಸ ವರ್ಷದ ಆರಂಭದಲ್ಲೇ ಬಿಗ್ ಶಾಕ್ ಅನ್ನು ನೀಡಿದೆ. ಫೆಬ್ರವರಿ 1ನೇ ತಾರೀಕಿಂದ ಜಾರಿಗೆ ಬರುವಂತೆ ತಂಬಾಕು ಉತ್ಪನ್ನಗಳ ಮೇಲೆ ಹೆಚ್ಚುವರಿ ಅಬಕಾರಿ ಸುಂಕ, ಪಾನ್ ಮಸಾಲ ಮೇಲೆ ಹೊಸ ಆರೋಗ್ಯ ಮತ್ತು ರಾಷ್ಟ್ರೀಯ ಭದ್ರತಾ ಸೆಸ್ ಅನ್ನು ವಿಧಿಸೋದಕ್ಕೆ ಸರ್ಕಾರ ಅಧಿಸೂಚನೆಯನ್ನು ಹೊರಡಿಸಿದೆ. ಹೀಗಾಗಿ ಸಿಗರೇಟ್ ಹಾಗೂ ಪಾನ್ ಮಸಾಲಗಳ ದರಗಳು ಏರಿಕೆಯಾಗಲಿದ್ದು ಗ್ರಾಹಕರ ಜೇಬಿಗೆ ಕತ್ತರಿ ಬೀಳಲಿದೆ. ಸಿಗರೇಟ್ ಸೇದವರು ನೋಡಬೇಕು, ತಂಬಾಕು ಹಾಕೊಳ್ಳೋರು ನೋಡಬೇಕು. ಈ ಸಿಗರೇಟ್ ಮತ್ತು ತಂಬಾಕು ಪ್ರಿಯರಿಗೆ ಕೇಂದ್ರ ಸರ್ಕಾರ ಶಾಕ್ ಕೊಟ್ಟಿದೆ. ಪಾನ್ ಮಸಾಲ ಬಳಕೆದಾರರಿಗೆ ಕೇಂದ್ರ ಶಾಕ್ ಕೊಟ್ಟಿದೆ. ಸಿನ್ ಗೂಡ್ಸ್ ಮೇಲೆ ಮತ್ತಷ್ಟು GSTಯನ್ನ ಹಾಕಿದೆ ಮೋದಿ ಸರ್ಕಾರ. ತಂಬಾಕು ಉತ್ಪನ್ನಗಳ ಮೇಲೆ 28ರ ಬದಲು 40% GST, 40% GST. ಸಿನ್ ಗೂಡ್ಸ್ ಅಂದ್ರೆ ಮಜಾ ಕೊಡುತ್ತೆ, ಆದ್ರೆ ಇವ್ಯಾವುದು ಕೂಡ ಆರೋಗ್ಯಕರವಲ್ಲ, ಇಂಜೂರಿಯಸ್ ಟು ಹೆಲ್ತ್. ಫೆಬ್ರವರಿ 1ನೇ ತಾರೀಕಿಂದ ಜಾರಿಗೆ ಬರುತ್ತೆ ಈ ಹೊಸ ದರ. 18 ರೂಪಾಯಿಗೆ ಸಿಗ್ತಾ ಇದ್ದ ಸಿಗರೇಟ್ 21ರಿಂದ 22 ರೂಪಾಯಿಗೆ ಸಿಗುತ್ತೆ ಇನ್ಮೇಲೆ. ಸಿಕ್ಕಿದ್ದೇ ಚಾನ್ಸ್ ಅಂತ ಕಂಪನಿಗಳು ಇನ್ನಷ್ಟು ಬೆಲೆ ಏರಿಕೆ ಮಾಡಿದ್ರು ಮಾಡಬಹುದು. ಆಗ ಒಂದು ಸಿಗರೇಟ್ ಬೆಲೆ 25ರಿಂದ 30 ರೂಪಾಯಿಗೆ ಸಿಗುತ್ತೆ. ಆದರೆ ಬೀಡಿ ಮೇಲಿನ ಸೆಸ್ ಅನ್ನ 18ಕ್ಕೆ ಇಳಿಸಿದೆ ಕೇಂದ್ರ ಸರ್ಕಾರ. ಕಾರಣ ಮಹಿಳೆಯರಿಗೆ ಉದ್ಯಮ ಒದಗಿಸಿರೋದು ಈ ಬೀಡಿ ಉದ್ಯಮ. ಇದೇ ಕಾರಣಕ್ಕೆ ಬೀಡಿ ಮೇಲಿನ ಸೆಸ್ ಪ್ರಮಾಣವನ್ನ ಇಳಿಕೆ ಮಾಡಿದೆ ಕೇಂದ್ರ ಸರ್ಕಾರ. ಇನ್ನು ನೆಕ್ಸ್ಟ್, ಭಾರತೀಯರ ಕನಸು ಕೊನೆಗೂ ನನಸಾಗ್ತಾ ಇದೆ. ಬುಲೆಟ್ ರೈಲು ಯಾವಾಗ ಸಂಚಾರ ಮಾಡಲಿದೆ ಅನ್ನುವಂತಹ ಮಾಹಿತಿ ಹೊರಬಿದ್ದಿದೆ. ಇಷ್ಟಕ್ಕೂ ಟಿಕೆಟ್ ರೇಟ್ ಎಷ್ಟು ಅಂತ ಹೇಳ್ತೀನಿ, ರೈಲು ಯಾವಾಗ ಸಂಚರಿಸುತ್ತೆ ಅಂತ ನೋಡ್ಕೊಂಬ. ಭಾರತಕ್ಕೆ ಬಂತು ಬಿರುಗಾಳಿ ವೇಗದ ಬುಲೆಟ್ ಟ್ರೈನ್. 2027ರ ಆಗಸ್ಟ್ 15ರಂದು ಸಂಚಾರ ಪ್ರಾರಂಭ. ವಿರೋಧ ಪಕ್ಷಗಳು ಮಾತೆತ್ತಿದ್ರೆ ಸಾಕು, ಮೋದಿ ಬುಲೆಟ್ ರೈಲು ಬಿಡ್ತಾರೆ ಎಂದು ಕಾಮಿಡಿ ಮಾಡುತ್ತವೆ. 2025 ಕಳೆದು ಬುಲೆಟ್ ರೈಲಿನ ಸುದ್ದಿ ಇಲ್ಲ ಎಂದು ಹೇಳ್ತಾರೆ. ಆದರೆ ವಿಪಕ್ಷಗಳಿಗೆ ಸಿಕ್ಕಿದ ಒಂದು ಅಸ್ತ್ರವು ಕೈ ತಪ್ಪುವ ಸಾಧ್ಯತೆ ಇದೆ. ಯಾಕೆಂದ್ರೆ ದೇಶದ ಮೊದಲ ಬುಲೆಟ್ ರೈಲು 2027ರ ಆಗಸ್ಟ್ 15ರಂದು ಸಂಚಾರ ಆರಂಭಿಸಲಿದೆ ಎಂದು ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಘೋಷಿಸಿದ್ದಾರೆ.
ಭಾರತದ ಮೊದಲ ಬುಲೆಟ್ ರೈಲು ಸೂರತ್ನಿಂದ ಬಿಲಿಮೋರಾವರೆಗೆ ಸಂಚರಿಸಲಿದೆ. ನಂತರ ವಾಪಿಯಿಂದ ಸೂರತ್ವರೆಗೆ, ಬಳಿಕ ಅಹಮದಾಬಾದ್, ಠಾಣೆ, ಕೊನೆಗೆ ಮುಂಬೈನಿಂದ ಅಹಮದಾಬಾದ್ ವರೆಗೆ ಸಂಚರಿಸಲಿದೆ. बुलेट का 2027 में आप सब अभी से टिकट खरीद लो. अच्छा चलो, आपको पहली जर्नी फ्री कराएंगे. पहला सेक्शन है सूरत से बिलीमोरा ओपन होगा, उसके बाद में वापी से सूरत ओपन होगा, उसके बाद में वापी से अहमदाबाद ओपन होगा और उसके बाद में ठाणे से अहमदाबाद ओपन होगा, फिर मुंबई से अहमदाबाद होगा. ये 1 by 1 सीक्वेंस. हाँ, अंडर बता सकते थे 2027 का अगस्त 2026, 15 अगस्त 2027. ಹೊಸ ಸೇವೆಯು ಪ್ರಯಾಣಿಕರಿಗೆ ಮಾತ್ರವಲ್ಲದೆ ಕುಟುಂಬಗಳು, ವಿದ್ಯಾರ್ಥಿಗಳು ಮತ್ತು 2 ಪ್ರಮುಖ ನಗರಗಳ ನಡುವೆ ವೇಗವಾಗಿ ಪ್ರಯಾಣವನ್ನ ಬಯಸುವ ಪ್ರವಾಸಿಗರಿಗೆ ಪ್ರಯೋಜನ ಸಿಗಲಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಬುಲೆಟ್ ಟ್ರೈನ್ ಯಾವಾಗ ಬರುತ್ತೆ ಅನ್ನುವಂತಹ ಭಾರಿ ಚರ್ಚೆಗಳ ನಡುವೆ ಒಂದು ಶುಭ ಸುದ್ದಿ ಈಗ ಭಾರತೀಯರಿಗೆ ಸಿಗ್ತಾ ಇದೆ. ಎಲ್ಲ ಅಂದುಕೊಂಡಂತೆ ಆದರೆ ಹಾಗೆ ಆಗುತ್ತೆ, ಅದರಲ್ಲಿ ಸಂಶಯವೂ ಬೇಡ. 2027 ಆಗಸ್ಟ್ 15ನೇ ತಾರೀಕು ಬುಲೆಟ್ ರೈಲ್ ಸಂಚಾರವನ್ನ ಆರಂಭ ಮಾಡುತ್ತೆ. ಬುಲೆಟ್ ರೈಲ್ಗಾಗಿ ಅಪಾರ ಹೂಡಿಕೆಯನ್ನ ಕೇಂದ್ರ ಸರ್ಕಾರ ಈಗಾಗಲೇ ಮಾಡಿದೆ. ತುಸು ಹೆಚ್ಚಾಗಿರುತ್ತೆ ಭಾರತದ ಬುಲೆಟ್ ರೈಲಿನ ಟಿಕೆಟ್. ಮುಂಬೈ ಟು ಅಹಮದಾಬಾದ್ ಮಧ್ಯೆ ಬುಲೆಟ್ ರೈಲ್ ಸಂಚಾರ ಆಗುತ್ತೆ. ಬಿಸಿನೆಸ್ ಕ್ಲಾಸ್ಗೆ ಎಷ್ಟು ಅಂತಂದ್ರೆ 2,500 ಇಂದ 3,000 ರೂಪಾಯಿ ತನಕ ಟಿಕೆಟ್ ಸಿಗುತ್ತೆ. ಇನ್ನ ಸಾಮಾನ್ಯ ಕ್ಲಾಸ್ ಟಿಕೆಟ್, ಜನರಲ್ ಟಿಕೆಟ್ಸ್ 1,000 ದಿಂದ 1,500 ರೂಪಾಯಿ ತನಕ ಇರುತ್ತೆ. ಇನ್ನ ಮುಂಬೈನಿಂದ 540 ಕಿಲೋಮೀಟರ್ ದೂರದಲ್ಲಿ ಅಹಮದಾಬಾದ್ ಇದೆ. ಇದರ ಮಧ್ಯೆ ಬಿಸಿನೆಸ್ ಕ್ಲಾಸ್ ಎಷ್ಟು, ಜನರಲ್ ಕ್ಲಾಸ್ ಎಷ್ಟು ಅನ್ನೋದನ್ನ ನೋಡ್ತಾ ಇದ್ರಿ. ಇನ್ನ ಸೂರತ್ನಿಂದ ಬಿಲಿಮೋರಾ ಮಧ್ಯೆಯೂ ಕೂಡ ಬುಲೆಟ್ ರೈಲ್ ಸಂಚಾರ ಆಗ್ಲಿಕ್ಕಿದೆ. 70 ಕಿಲೋಮೀಟರ್ ದೂರದ ಪ್ರಯಾಣಕ್ಕೆ ಕೇವಲ 250 ರೂಪಾಯಿ ಚಾರ್ಜ್ ಆಗುತ್ತೆ. ಪುಣೆಯಿಂದ ಮುಂಬೈನ ಕುರ್ಲಾಗೆ ನೀವು ಪ್ರಯಾಣ ಮಾಡಬೇಕು ಥ್ರೂ ಬುಲೆಟ್ ಟ್ರೈನ್ ಅಂದ್ರೆ 250 ರೂಪಾಯಿ ಟಿಕೆಟ್ ಪ್ರೈಸ್ ಆಗುವ ಸಾಧ್ಯತೆ ಇದೆ. ದೂರದ ಪ್ರಯಾಣ ಇದ್ರೆ ಊಟದ ವ್ಯವಸ್ಥೆಯೂ ಕೂಡ ಬುಲೆಟ್ ಟ್ರೈನ್ ನಲ್ಲಿ ಇರುತ್ತಂತೆ. ಈಗಾಗಲೇ ವಂದೇ ಭಾರತ್ ಯಶಸ್ವಿಯಾಗಿದೆ ನಮ್ಮ ದೇಶದಲ್ಲಿ. ಈಗ ಬುಲೆಟ್ ಟ್ರೈನ್ 2027 ಆಗಸ್ಟ್ 15ನೇ ತಾರೀಕು ಉದ್ಘಾಟನೆ ಆಗ್ಲಿಕ್ಕಿದೆ. ಇದು ಕೂಡ ಒಂದು ಸೆನ್ಸೇಷನ್ ಅನ್ನ ಕ್ರಿಯೇಟ್ ಮಾಡೋದ್ರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಇನ್ನು ನೆಕ್ಸ್ಟ್, ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಹತ್ಯೆ ಯತ್ನ. ನನ್ನ ಹತ್ಯೆ ಯತ್ನ ನಡೆದಿದೆ ಅಂತ ಜನಾರ್ದನ್ ರೆಡ್ಡಿ ಅವರು ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಸತೀಶ್ ರೆಡ್ಡಿ ಗನ್ಮ್ಯಾನ್ ಗುಂಡು ಹಾರಿಸಿದ್ದಾನೆ, ಗಾಳಿಯಲ್ಲಿ 2 ಸುತ್ತು ಗುಂಡು ಹಾರಿಸಿದ್ದಾನೆ ಗನ್ಮ್ಯಾನ್. ಬುಲೆಟ್ ತೋರಿಸಿ ಜನಾರ್ದನ್ ರೆಡ್ಡಿ ಅವರು ಹೇಳಿದ್ದಾರೆ. ನನ್ನ ಹತ್ಯೆಗೆ ಪ್ರಯತ್ನ ಆಯಿತು ಅಂತ ಶಾಸಕರು ಹೇಳ್ತಾ ಇದ್ದಾರೆ. ಆಗ್ಲೇ ನೀವು ನೋಡ್ತಾ ಇದ್ರಿ, ಜನಾರ್ದನ್ ರೆಡ್ಡಿ ಮನೆ ಮುಂದೆ ಬ್ಯಾನರ್ನ ಕಿತ್ತಾಟದ ವಿಚಾರ ಭಾರಿ ಚರ್ಚೆಗೆ ಕಾರಣ ಆಗಿತ್ತು. ಈಗ ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ನನ್ನ ಹತ್ಯೆಗೆ ಪ್ರಯತ್ನ ಮಾಡಿದ್ರು, ಗಾಳಿಯಲ್ಲಿ ಗುಂಡು ಹಾರಿಸಿದ್ರು ಸತೀಶ್ ರೆಡ್ಡಿ ಗನ್ಮ್ಯಾನ್ ಅಂತ ಹೇಳಿ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಮನೆ ಮುಂದೆ 2 ಗುಂಪುಗಳ ನಡುವೆ ನಡೆದ ಗಲಾಟೆ ಸಾಕಷ್ಟು ತಾರಕಕ್ಕೇರಿತ್ತು. ಈಗ ಬಿಗುವಿನ ವಾತಾವರಣ ಇದೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆ ಮಾತನಾಡೋದಕ್ಕೆ ಸ್ವತಃ ಗಾಲಿ ಜನಾರ್ದನ್ ರೆಡ್ಡಿ ಅವರು ಇದ್ದಾರೆ. ಅವ್ರು ಮಾತನಾಡ್ತೀರಿ. ಸರ್, ಈ ಘಟನೆಗೆ ಸಂಬಂಧಪಟ್ಟಂಗೆ ನೀವು ಮೊದಲೇ ರಿಯಾಕ್ಷನ್ ನೋಡಿ. ಇವತ್ತು ನಾನು ಒಬ್ಬ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಶಾಸಕನಾಗಿ ಸಾಕಷ್ಟು ಅಲ್ಲಿ ರೈತರ ಪರ ಅಭಿವೃದ್ಧಿ ಕೆಲಸಗಳು ಮತ್ತು ಅಲ್ಲಿ ತಾತನ ಜಾತ್ರೆ, ಚನ್ನಬಸವ ತಾತನ ಜಾತ್ರೆ ಮುಗಿಸಿಕೊಂಡು ನಾನು ಬಳ್ಳಾರಿಗೆ ಬರೋದ್ರೊಳಗಡೆನೆ ಗಂಗಾವತಿಗೆ ನನಗೆ ಫೋನ್ ಬಂತು. ಮನೆ ಮುಂದೆ ಬಂದು ನಮ್ಮ ಆಫೀಸ್ ಮುಂದೆನೆ ಒಂದು 30-40 ಮಂದಿ ರೌಡಿ ಗ್ಯಾಂಗ್ಗಳು, ಅವನು ಅಂದ್ರೆ ನಮ್ಮವರು ರಿಕಗ್ನೈಸ್ ಮಾಡ್ತಾರಲ್ಲ ರೌಡೀಸ್, ಅವನು ಸತೀಶ್ ರೆಡ್ಡಿ, ಚಾನಲ್ ಶೇಖರ್ ಅಂತೇಳಿ ಈ ತರ ಎಲ್ಲ ಬಂದು ಗನ್ಮೇನ್ಗಳನ್ನ ಹಾಕೊಂಡು ಚೇರ್ಗಳು ಹಾಕೊಂಡು ರೋಡಲ್ಲೇ ಕುಂತು ಮನೆ ಮುಂದೆ ಈ ರೀತಿ ಪೋಸ್ಟರ್ಸ್, ಬ್ಯಾನರ್ಸ್ ನಮ್ಮ ಮನೆ ಮುಂದೆ ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಹೇಳಿದರು. ಇಷ್ಟೊತ್ತರೊಳಗಡೆ ನಾನು ಶ್ರೀರಾಮುಲು ಅವ್ರಿಗೆ ಫೋನ್ ಮಾಡಿದ್ದೆ.
ಶ್ರೀರಾಮುಲು ಮನೆಯಲ್ಲೇ ಇದ್ರು. ತಕ್ಷಣ ಶ್ರೀರಾಮುಲು ಅಲ್ಲಿಗೆ ಬಂದ್ಬಿಟ್ಟು ಅಲ್ಲ ಅವನು ಸತೀಶ್ ರೆಡ್ಡಿ ಅನ್ನೋನಿಗೆ ಹೇಳಿದ್ದಾರೆ, ಈ ರೀತಿ ಮನೆ ಮುಂದೆ ಬಂದು ನೀನು ಗಲಾಟೆ ಮಾಡ್ತಾ ಇರೋದು ಕರೆಕ್ಟ್ ಅಲ್ಲ, ನೀನು ಫಸ್ಟ್ ಇಲ್ಲಿಂದ ಹೋಗು ಅಂತ ಹೇಳಿ. ಅಷ್ಟೊತ್ತರೊಳಗಡೆ ಪೊಲೀಸರು ಕೂಡ ಅವನು ಇಲ್ಲಿಗೆ ಬಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಆದ್ರೂ ಕೂಡ ಪೊಲೀಸರು ಬಂದಿಲ್ಲ. ಯಾವಾಗ ಶ್ರೀರಾಮುಲು ಅವ್ರ ಗಮನಕ್ಕೆ ಬಂತು, ಶ್ರೀರಾಮುಲು ಪೊಲೀಸರಿಗೂ ತಿಳಿಸಿದ್ರು ಮತ್ತು ಶ್ರೀರಾಮುಲು ಕೂಡ ಸೈಟಿಗೆ ಬಂದ. ಶ್ರೀರಾಮುಲು ಇರೋ ಟೈಮ್ನಲ್ಲಿ ಪೊಲೀಸರು ಕೂಡ ಇದ್ದಾರೆ. ಅವನಿಗೆ ಸತೀಶ್ ರೆಡ್ಡಿಗೆ ಅವ್ರಿಗೆಲ್ಲರಿಗೂ ಕೂಡ ಇಲ್ಲಿಂದ ನೀವು ಜಾಗ ಖಾಲಿ ಮಾಡಿ, ಒಬ್ಬ ದೊಡ್ಡ ನಾಯಕ ಜನಾರ್ದನ್ ರೆಡ್ಡಿ ಅವ್ರ ಮನೆ ಮುಂದೆ ಬಂತು ಈ ರೀತಿ ನೀವು ಗಲಾಟೆ ಮಾಡೋ ಪ್ರಯತ್ನ ಮಾಡ್ತೀರಿ ಅಂದ್ರೆ ಇದು ಕರೆಕ್ಟ್ ಇಲ್ಲ ಅಂತ ಹೇಳಿ ಪೊಲೀಸರಿಗೆ ಅವನಿಗೆ ಬಿರುಗು ಹೇಳಿದ್ದಾರೆ. ಆದ್ರೂ ಕೂಡ ಬೇಕಂತೇಳಿ ಅವನು ರೋಡಲ್ಲಿ ನಾನು ಸ್ಟ್ರೈಕ್ಗೆ ಕೊಡ್ತೀನಿ ಅಂತ ಹೇಳಿ ಒಂದು ನೆಪದಲ್ಲಿ ಸ್ಟ್ರೈಕ್ ಅಂತ ಹೇಳಿ ಕುತ್ಕೊಂಡಿದ್ದಾನೆ ಸತೀಶ್ ರೆಡ್ಡಿ. ಅಷ್ಟೊತ್ತರೊಳಗಡೆ ದೊಡ್ಡ ಸಂಖ್ಯೆಯಲ್ಲಿ ನೂರಾರು ಸಂಖ್ಯೆಯಲ್ಲಿ ಜನಗಳನ್ನ ಕರೆಸ್ಕೊಂಡಿದ್ದಾರೆ. ಕರೆಕ್ಟ್ ಆಗಿ ನಾನು ಗಂಗಾವತಿಯಿಂದ ಬಂದು ಕಾರಲ್ಲಿ ನಾನು ಇಳಿತಾ ಇದ್ದೀನಿ. ನಾನು ಜನಾರ್ದನ್ ರೆಡ್ಡಿ ಅವರು ಬಂದ್ರು ಅಂತ ಕೂಗ್ತಾ ಇದ್ರೆ ನಾನೇನ್ ಅನ್ಕೊಂಡೆ, ನಮ್ಮ ಹುಡುಗರು ಜನಾರ್ದನ್ ರೆಡ್ಡಿ ಸರ್ ಬಂದ್ರು ಅಂತ ಹೇಳಿ ಕೂಗ್ತಾ ಇದ್ದಾರೆ ಅನ್ನೋ ಸಹಜವಾಗಿ ಅಂತ ನಾನು ಅನ್ಕೊಂಡೆ. ತಕ್ಷಣ ಕಲ್ಲು ತೂರಾಟ ಮತ್ತು ಫೈರಿಂಗ್ ಸ್ಟಾರ್ಟ್ ಆಯ್ತು. ಸ್ಟ್ರೈಟ್ ಅವೇ ನಾನು ಕರೆಕ್ಟ್ ಆಗಿ ನೋಡಿ, ಇಷ್ಟೇ ರೋಡ್ ಇರೋದು, ನಾನು ಶ್ರೀರಾಮುಲು ಜನ ಎಲ್ಲರಿದ್ದಾರೆ ಅಂತೇಳಿ ಅಲ್ಲೇ ಇಳಿದೆ. ನಾನು ಇಳಿದ ತಕ್ಷಣ ಇವತ್ತು ಫೈರಿಂಗ್ ನನ್ನದನ್ನದಂತೂ 4 ರೌಂಡ್ ಫೈರ್ ಮಾಡಿದ್ರು. ಗಾಳಿಯಲ್ಲಿ ಗುಂಡಾರಿಸಿದ್ರ ಅಥವಾ ನಿಮ್ಮ ಮೇಲೆ? ಗಾಳಿಯಲ್ಲಿ ಒಂದು 3-4 ಗುಂಡಾರಿಸಿದ್ದು, ಒಬ್ರು ಇಬ್ರು ಗನ್ಮ್ಯಾನ್ಗಳು, ಇಬ್ಬರು ಸ್ಟ್ರೈಟ್ ಅವೇ ಅವನು ಸತೀಶ್ ರೆಡ್ಡಿ ನಮ್ಮ ಹುಡುಗರು ಹೇಳ್ತಾ ಇದ್ರು. ರೆಡ್ಡಿ ಅವರಲ್ಲಿ ಜನಾರ್ದನ್ ರೆಡ್ಡಿ ಅಲ್ಲೇ ನಿಂತಿದ್ದಾನೆ ಅಂತಂದ್ರೆ 20 ಅಡಿ ಡಿಫರೆನ್ಸ್ ಅಷ್ಟೇ. ಬುಲೆಟ್ ಬಂದು ಕರೆಕ್ಟ್ ಆಗಿ ನನ್ನ ಹತ್ರ 2 ಬುಲೆಟ್ಗಳು ಬಿತ್ತು ಸ್ಟ್ರೈಟ್ ಅವೇ ಅಲ್ಲೇ. ನೀವು ಬೇಕಾದ್ರೆ ವಿಡಿಯೋಗಳಲ್ಲಿ ನಮ್ಮನ್ನ ದಿವಾಕರ್ ನಮ್ಮ ಹುಡುಗರೆಲ್ಲ ನನ್ನ ಹೇಳ್ಕೊಂಡು ಬರ್ತಾ ಇದ್ದಾರೆ. ನನ್ನ ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDH D+ ಮಸಾಲೆ. MDH ದಮ್ ಹಾಲು, ನಾಲ್ಕರ್ಕ ಮತ್ತು ಮಶ್ರೂಮ್ ಮಸಾಲೆ. MDH ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗ್ಲೂ ನಿಮ್ಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ, ನೋಡಿ ಬಾಡಿ ಸ್ಟ್ರಾಂಗ್ ಆಗುತ್ತೆ, ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ, ಅಸಲಿ ಪ್ರೋಟೀನ್. MDH